ಆ ಭಗವಂತ ನಿನಗೆ ಒಳ್ಳೇದ್ ಮಾಡ್ಲಿ. ಏನವ್ವ ಹಾಗ್ ನೋಡಕತ್ತೆ? ಅಪ್ಪರೇ, ನಾನು ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನಾನ್ ನಿಮ್ಮನ್ನೆಲ್ಲೋ ನೋಡಿನಿ ಅಂತ ಅನ್ನಿಸ್ತದ, ಆದ್ರೆ ಎಲ್ಲಿ ಅಂತ ನೆನಪಿಲ್ಲ. ಅವ್ವ, ನೀ ಹೇಳೋದೆಲ್ಲ ಖರಿ ಐತಿ. ನಾನು ನಿನ್ನ ಎಲ್ಲೋ ನೋಡಿನಿ ಅನಿಸ್ತೈತಿ. ಅಂಬೇವಾಡಿ ಕುಟುಂಬದ ಕೂಡ ನನಗ ಸಂಬಂಧ ಇರಬೇಕು ಅಂತೀನಿ. ಹೌದಲ್ಲ? ಹೌದ್ರಿ. ರಾಮ್ಜಿ ಸಕ್ಪಾಲ್ ಗೊತ್ತೇನವ ನಿನಗ? ಅವ್ರು ನನಗ್ ಭಾವ ಆಗ್ಬೇಕ್ರಿ. ನಾನು ಅವ್ನ ಕಾಕ ಅದೀನಿ. ಹಂಗೇನ್ರಿ? ಹಾಗಾದ್ರೆ ನಮ್ ಭಾವರ್ನ ಕರ್ಕೊಂಡ್ ಬರ್ತೀನ್ರಿ. ಆಯ್ತು. ಭಾವ, ಏನೈತವ? ಕಾಕರ್ ಬಂದಾರ. ಕಾಕ? ಯಾರವ? ಕಾಕರ್ ಅಂತ ಹೇಳು ಗೊತ್ತಾಗ್ತದ ಅಂದ್ರು. ಭೀಮಾ ಬಂದಿರಿ. ಏನ್ರಿ ಅದು? ಏನಾತ್ರಿ? ಕಾಕಾರ್ ಬಂದಾರಂತ. ಕಾಕಾರ? ಯಾವ ಕಾಕರು? ನಮ್ ಕಾಕಾರ್ ಬಂದಾರಂತ. ಕಾಕಾರ್ ಬಂದಾರಂತ. ಮೀರಾ, ಎಲ್ಲರೂ ನಡೆದು ಹೋಗೋಣ. ಆ ಭಗವಂತ ಒಳ್ಳೇದ್ ಮಾಡಪ್ಪ. ದೀರ್ಘಾಯುಷ್ಮಾನ್ ಭವ. ಈ ಮೋಹಿಗ್ ಬಂದ್ ಎಷ್ಟು ವರ್ಷ ಆಯ್ತು? 4-5 ವರ್ಷ ಆಯ್ತು ಕಾಕ. ಇದ ನನ್ ಸಂಸಾರ. ಈಕಿ ನನ್ ಹೆಂಡತಿ ಭೀಮಾಬಾಯಿ, 13 ಮಕ್ಕಳ ತಾಯಿ. ಅದ್ರಾಗ 4 ಮಕ್ಕಳು ಉಳ್ದಾವ. ಬಲರಾಮ, ಆನಂದ, ಮಂಜುಳಾ, ತುಳಸಿ. ಈಕಿ ನನ್ ತಂಗಿ ಮೀರಾಬಾಯಿ. ಆ ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನಿಮ್ಮ ದರ್ಶನ ಭಾಗ್ಯ ಸಿಕ್ಕಿದ್ದು ನಮ್ಮ ಪುಣ್ಯ. ಮನೆಗೆ ಹೋಗೋಣ ಬನ್ರಿ ಕಾಕ. ನಾನೊಬ್ಬ ಸನ್ಯಾಸಿ, ಸಂಸಸ್ತ್ರ ಮನೆಗೆ ಬರಬಾರದು. ರಾಮ್ಜಿ, ನಿನಗೆ 14ನೇ ಮಗನಾಗಿ ಒಬ್ಬ ಗಂಡು ಮಗು ಹುಟ್ಟುತ್ತಾನೆ. ಅವನು ನಿಮ್ಮ ವಂಶವನ್ನು ಬೆಳಗುತ್ತಾನೆ. ರಾಷ್ಟ್ರಕ್ಕೆ, ವಿಶ್ವಕ್ಕೆ ಜ್ಯೋತಿ ಆಗ್ತಾನೆ. ನಾನು ಬರ್ತೀನಪ್ಪ. ಆತ್ರಿ ಕಾಕ. ಏನ ಈಗ ಏನಾಗೈತಿ ಅಂತ ಚಿಂತೆ ಮಾಡ್ಕೊತಾ ಕುಂತಿದಿ? ಯವ್ವ ತಂಗಿ, ಈಗ ಕಷ್ಟದ ಮ್ಯಾಕ್ ಕಷ್ಟ. ನೀವು ಯಾಕೆ ಬೇಕೇಳವ ಇನ್ನೊಂದು ಮಗ? ಆ ಭಗವಂತನಿಚ್ಛೆ ತಪ್ಸಕ್ ಯಾರ ಕೈಯಿಂದ ಸಾಧ್ಯ ಐತಿ ಹೇಳು? ಹುಟ್ಟಿ ಬೆಳಕನ್ನ ತಡೆ ಹಿಡಿಯೋಕಾಯ್ತದೇನು? ಕಾಕ ಹೇಳ್ದಂಗೆ ಮಗ ಹುಟ್ಟಿ ನಮ್ ಮಂದಿಗೆಲ್ಲ ಒಳ್ಳೇದಾಯ್ತದಂದ್ರೆ ಹುಟ್ಲಿ ಬಿಡು, ನಾನ್ ನೋಡ್ಕೋತೀನಿ. ನೀನ್ ಹೇಳೋದೇನೋ ಖರಿ ಐತಿ. ಆ ದ್ಯಾವ್ರಿಚ್ಛೆ ಹೆಂಗಾಯ್ತು ಹಂಗೆ ಆಗ್ಲಿ ಬಿಡವ. ಹಸಿದ ಹೊಟ್ಟಿಗೆ ಉಣಿಸೇನು, ಹಸಿದ ಹೊಟ್ಟಿಗೆ ಅನ್ನ ಉಣಿಸೇನು ಭೀಮನೆ,
ಹಾಯಾಗಿ ಮಲಗು ಜೋ 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 ಲಾಲಿ ಜೋ 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 ಲಾಲಿ ಜೋ ಸಕ್ಪಾಲ ಮನೆತನಕ್ಕೆ ಕಣ್ಣಾಗಿ ನೀ ಬಂದೆ ಅಂಬೇವಾಡಿಗೆ ಬೆಳಕಾಗು ಅಂಬೇವಾಡಿಗೆ ಬೆಳಕಾಗು ಭೀಮನೆ ದೀನರ ಬಾಳಿಗೆ ನಿಧಿಯಾಗು ಜೋ 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 ಲಾಲಿ ಜೋ 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 ಲಾಲಿ ಜೋ ರಾಮ್ಜಿ ಭೀಮಾಬಾಯಿಗೆ 14ನೇ ಮಗನಾಗಿ ಮರ್ತ್ಯಾಲೋಕಕ್ಕೆ ನೀ ಬಂದೆ ಮರ್ತ್ಯಾಲೋಕಕ್ಕೆ ನೀ ಬಂದೆ ಧರೆಗೆ ಭೀಮಾನೆಂಬ ಹೆಸರ ನೀ ಪಡೆದೆ ಭೀಮಾ ನನ್ನ ಕೆಲಸದಿಂದ ನಿವೃತ್ತಿ ಮಾಡಾರ ಬರೋ ಪಿಂಚಣಿಯಾಗ ಸಂಸಾರ ಸಾಕಕ್ಕಾಗಲ್ಲ ಹುಡುಗರನ್ನು ಓದಿಸೋದು ಬಹಳ ಕಷ್ಟ ಆಗ್ತೈತಿ ಅದಕ್ಕ ನಾನ್ ದಪೋಲಿಗೆ ಹೋಗೋಣ ಅಂತ ತೀರ್ಮಾನ ಮಾಡೀನಿ ನೀನೇನಂತಿ ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಭೀಮಾ ನಾನು ಕೆಲಸ ಕೇಳ್ಕೊಂಡ್ಬರ್ತೀನಿ ಏನ್ರಿ ಹೋದ್ ಕೆಲ್ಸ ಏನಾತ್ರಿ ಭೀಮಾ ದಪೋಲಿಗೆ ಬಂದ್ರ ಕೆಲಸ ಸಿಗ್ತೈತಿ ಮಕ್ಕಳ ಶಾಲೆಗೆ ಅನುಕೂಲ ಆಗ್ತೈತಿ ಅನ್ಕೊಂಡೆ ಆದ್ರ ಇಲ್ಲೂ ಅದೇ ಆಗತಿ ಮುಂದ ಏನು ಮಾಡೋದು ಅಂತ ಚಿಂತೆ ಆಗೈತಿ ಯಾಕೋ ಆ ದೇವ್ರು ನಿನ್ನೂ ಕಂಡ್ಬಿಟ್ಟಿಲ್ಲ ಅಂತ ಕಾಣ್ತೈತಿ ಭೀಮಾ ಎಷ್ಟು ಕಷ್ಟಪಟ್ರು ಪ್ರತಿಫಲ ಅಷ್ಟೇ ಐತಿ ಅದಕ್ಕ ನಾನೊಂದು ತೀರ್ಮಾನಕ್ಕೆ ಬಂದೀನಿ ಮುಂದ ಸತಾರಕ್ಕೆ ಹೋಗೋಣ ಅಂತ ಆಲೋಚನೆ ಮಾಡೀನಿ ನೀವೇನಂತೀಯವ ಏನ ನಾವಿಂಗ್ ಊರೂರ್ ತಿರ್ಕಂತ ಹೋದ್ರೆ ಮಕ್ಕಳ ಸಾಲಿ ಹಾಳಾಗೋದಿಲ್ಲೇನು ಅವ್ರ ಸಲುವಾಗೇನೆ ಹೋರಾಟ ಪರದಾಟ ಎಲ್ಲ ಸತಾರಕ್ಕೆ ಹೋದ್ರ ಏನಾದ್ರೂ ಅನುಕೂಲ ಆಗ್ಬೋದು ಅಂತ ಅನ್ಕಂಡೀನಿ
ವೈನಿ ಎದು ಕೊಟ್ಟೆ ಕಟ್ಟ ಕತ್ತಿ ಇದ್ದಿದ್ರಾಗ ಎಲ್ರು ಹಂಚ್ಕೊಂಡು ಉಂಡ್ರ ಆಗೋದಿಲ್ಲೇನು? ನೀ ಹಿಂಗ್ ನೀರ್ ಕುಡ್ಕೊಂತ ಉಪವಾಸ ಇರೋದು ನನಗ್ ಚಂದ ಕಾಣೋದಿಲ್ಲ ಬಿಡವ. ಮೀರಾ, ಆ ದೇವ್ರು ನಂಗೆ ಹಸಿವು ತಡ್ಕೊಳ್ಳೋ ಶಕ್ತಿ ಕೊಟ್ಟಾನೆ. ಬೆಳೆಯೋ ಮಕ್ಕಳು ಅರ್ಧ ಹೊಟ್ಟೆ ಉಂಡು ಮಲಗಿದ್ರೆ ಬೆಳವಣಿಗೆ ಕುಂಠಿತ ಆಗ್ತೈತವ. ಮಕ್ಕಳು ಶಾಲೆ ಕಲ್ತು ದುಡಿಯಾಕ್ ನಿಂತ ಆಗ ನಾನು ಹೊಟ್ಟೆ ತುಂಬಾ ಉಣ್ತೀನಿ, ಮೈ ತುಂಬಾ ಬಟ್ಟೆ ಉಡ್ತೀನಿ ಅಂತ ಮನಸ್ನಾಗ ಆಸೆ ಇಟ್ಕೊಂಡಿನಿ ಮೀರಾ. ಆಸೆ ಮಾಡಿದ್ರ ಹೊಟ್ಟಿ ತುಂಬೈತೇನು? ಹಸಿವಿಗೂ ಒಂದ್ ಮಿತಿ ಐತಿ. ನಾನು 5-6 ವರ್ಷಗಳಿಂದ ನೋಡಕತ್ತೀನಿ. ಇದನ್ನ ಮುಂದುವರಿಸಿ ಆ ಮುತ್ನಂತ ಮಕ್ಕಳನ್ನ ತಾಯಿಲ್ ತಬ್ಲಿ ಮಾಡಕ್ ಹೋಗ್ಬೇಡ. ನನ್ ಮಕ್ಳು ಯಾಕೆ ತಬ್ಲಿ ಆಗ್ತವೆ? ನೀತಿಯೆಲ್ಲ ನೋಡ್ಕೊಳಕ್ಕೆ. ವೈನಿ, ಮಕ್ಕಳು ಚಲೋ ಇರ್ಲಿ, ಚಲೋ ಸಾಲಿ ಕಲೀಲಿ, ಚಲೋ ಬಟ್ಟೆ ಉಡ್ಲಿ ಅಂತ ಎಲ್ಲಾ ತಂದೆ ತಾಯಿಗಳಿಗೂ ಆಸೆ ಇರ್ತೈತಿ. ಅದಕ್ಕ ನೀವು ಉಪವಾಸ ಮಾಡ್ತಾ ಕುಂತ್ರ ದೇಹಕ್ಕೆ ತ್ರಾಸ ಆಗೋದಿಲ್ಲೇನು? ನಂಗೇನೂ ಆಗಂಗಿಲ್ಲ. ನೀನ್ ಮಲ್ಕೋ ಹೋಗು ಮೀರಾ. ಅತ್ತೆ ನಂಗೆ ನಿದ್ದೆ ಬರ್ತಾ ಇಲ್ಲ, ಬಾ ಮಲಗಿಸು. ಒಳಗ್ ಬಿಡ್ಬೋದೇನ್ರಿ ಸರ್? ಬನ್ರಿ. ನನ್ನ ಹೆಸರು ರಾಮ್ಜಿ ಸಟ್ಪಾಲ್ ಅಂತ. ಏನ್ರಿ ಸಮಾಚಾರ ಬಂದಿದ್ದು? ನನ್ನ ಮಗನ ಶಾಲೆಗೆ ಸೇರಿಸ್ಬೇಕು ಅಂತ ಬಂದೀನಿ. ಹೌದೇನ್ರಿ? ಏನಪ್ಪ ನಿನ್ನ ಹೆಸರು? ಭೀಮರಾವ್ ರಾಮ್ಜಿ ಸಕ್ಪಾಲ್ ಅಂಬೇವಾಡ್ಕರ್. ಏನಂದಿ? ಭೀಮರಾವ್ ರಾಮ್ಜಿ ಸಕ್ಪಾಲ್ ಅಂಬೇವಾಡ್ಕರ್. ನೋಡಪ್ಪ, ಚೆನ್ನಾಗಿ ಓದ್ಬೇಕು, ಅರ್ಥ ಆಯ್ತಾ? ಹೋಗ್ ಕ್ಲಾಸ್ ರೂಮ್ ಹೋಗು. ನಮಸ್ಕಾರ ಸರ್. ಅಂಬೇಡ್ಕರ್, ಊಟ ಮಾಡ್ದೇನಪ್ಪ? ಬೆಳಗ್ಗೆನೆ ಮಾಡೀನ್ರಿ ಸರ. ಯಾಕೆ ಊಟ ತಂದಿಲ್ಲೇನು? ಇಲ್ರಿ ಸರ. ಓದ ಮಕ್ಕಳು ಹಸ್ಕೊಂಡಿರಬಾರ್ದು. ನಾವು ಊಟ ತಂದೀನಿ, ಜೊತೆಯಾಗಿ ಕುತ್ಕೊಂಡು ಊಟ ಮಾಡೋಣ ಬಾ. ಬ್ಯಾಡ್ರಿ ಸರ. ಇಲ್ಲಿ ತಗೋ. ಬ್ಯಾಡ್ರಿ ಸರ. ಇಡ್ಕೋ. ಸರ ಸಾಕ್ರಿ ಸಾಕ್ರಿ. ಇರ್ಲಿ, ಪರವಾಗಿಲ್ಲ ತಗೋ. ರಾಮ್ಜಿ, ನಿಮ್ ಮಗ ಬಹಳ ಚಲೋ ಓದ್ತದನ್ರಿ. ಎಲ್ಲ ನಿಮ್ಮಂತರ ಆಶೀರ್ವಾದ ರೀ ಸರ್. ರಾಮ್ಜಿ, ನಿಮ್ ಮಗನ ವಿದ್ಯಾಭ್ಯಾಸಕ್ಕೆ ಬೇಕಾದಂತ ಪುಸ್ತಕ ಸಹಾಯ ಎಲ್ಲ ನಾನ್ ಮಾಡ್ತೀನಿ. ಆದ್ರೆ ಅವನಿಗೆ ಆಗ್ತಿರೋ ಜಾತಿ ಅವಮಾನ ನನ್ನ ಕೈಲಿ ತಡೆಯಕ್ ಆಗ್ತಿಲ್ಲ. ಹೌದೇನ್ರಿ ಸರ್? ಆದ್ರೂ ಪ್ರಯತ್ನ ಮಾಡ್ತೀನಿ. ಆಮೇಲೆ ರಾಮ್ಜಿ, ಇವನ ಹೆಸರು ಬಹಳ ಉದ್ದದೆ ರೀ. ಅದನ್ನ BR ಅಂಬೇಡ್ಕರ್ ಅಂತ ಚಿಕ್ಕ ಮಾಡೋಣ ಅಂತಿದ್ದೀನಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಂತೀರಿ? ಇರ್ಲಿ ಸರ, ನೀವು ಹೇಳ್ದಂಗ. ಹಂಗಾದ್ರೆ ಭೀಮಾ, ನಿಮ್ಮ ಹೆಸರು ಇನ್ ಮುಂದೆ BR ಅಂಬೇಡ್ಕರ್ ಅಂತ. ಆಯ್ತ್ರಿ ಸರ. ಯಾಕ್ರಿ ಅಂಬೇಡ್ಕರ್ನ ಹೊರ ನಿಲ್ಸಿದ್ರಿ? ಅವ ಶಾಲೆ ತಡವಾಗಿ ಬಂದಾನ್ರಿ ಸರ್. ನೀವು ಕಾರಣ ಕೇಳಿದ್ರೇನು? ಇಲ್ರಿ ಸರ್,
ಕಾರಣ ಕೇಳದೆ ಶಿಕ್ಷೆ ಕೊಡೋದು ತಪ್ಪಲ್ವೇನ್ರಿ? ಈ ಕೀಳ್ ಜಾತಿ ಅವ್ನ್ ಕೇಳಿದ್ರೆ 108 ನೆಪ ಹೇಳ್ತಾನ್ರಿ. ಬಾಯಿ ಬಿಗಿಡ್ದು ಮಾತಾಡ್ರಿ. ಜಾತಿ ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕು? ಮಾಸ್ತರ ಆಗಿ ಈ ಮಕ್ಕಳಿಗೆ ಒಳ್ಳೆ ರೀತಿ ನೀತಿ ಕಲಿಸಿ ಅಂದ್ರೆ ಜಾತಿ ನೋಡ್ಕೊಂಡು ಪಾಠ ಮಾಡ್ಕತ್ತೀರೇನು? ಎಂತ ವಿಚಿತ್ರ ಮಾಸ್ತರ್ ಇದೀರಿ ನೀವು. ಏನೋ ತೊಂದ್ರೆ ಆಗೈತೆ, ಸ್ವಲ್ಪ ಲೇಟ ಬಂದಾನ. ನಿಮ್ ಮಗ ಹಿಂಗೆ ಲೇಟ ಬಂದಿದ್ರೆ ಹೊರ ನಿಲ್ಸಿದ್ರೇನು? ಈ ಸಣ್ಣ ವಯಸ್ಸಿನ ಮಕ್ಕಳ ಮೇಲೆ ಇಂಥ ವಿಷಯ ಎಂತ ಕೆಟ್ಟ ಪರಿಣಾಮ ಬೀರುತ್ತೆ ಗೊತ್ತೇನ್ರಿ? ಅವ ಜಾತಿಯಿಂದ ಕೀಳಲ್ಲ, ನಿಮ್ಮಂತವರಿಂದ ಕೀಳು. ಏ ಅಂಬೇಡ್ಕರ್, ನೀನ್ ಕೂತ್ಕೋಗು. ಇನ್ನೊಂದ್ಸಾರಿ ಇಂಥ ಕೆಲಸ ಮಾಡಕ್ ಹೋಗ್ಬೇಡ್ರಿ, ತಿಳಿತೇನು? ಸರಿ ಸರ್. ಅಣ್ಣ, ಏನಣ್ಣ ಇದು? ಮೀರಾ, ನಾನು ಇನ್ನೊಂದು ಮದುವೆ ಮಾಡ್ಕೋಬಾರ್ದು ಅಂತಿದ್ದೆ. ನಿನ್ ಕಷ್ಟ ನೋಡ್ಲಾರ್ದ ನಾನು ಈಕಿನ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದೆ. ಬಾರಣ್ಣ, ಬಾ ಬಾವ ಒಳಗೆ. ಇವತ್ತಿನ ವಿಷಯ ಗಣಿತದ ಸಮೀಕರಣ ಬಿಡಿಸೋದು. ಈ ಲೆಕ್ಕನ ಯಾರು ಬಿಡಿಸ್ತೀರಿ? ಏ ಅಂಬೇಡ್ಕರ್, ನೀ ಬಿಡಿಸ್ತೀಯೇನೋ? ಬಿಡಿಸ್ತೀನ್ರಿ ಸರ. ಸರಿ ಬಾ, ಬಿಡಿಸು. ಯಾಕ್ರೋ, ಏನಾಯ್ತು? ಆಕಿನ ಜೊತೆ ಹುಡುಗ ಅಲ್ಗಿ ಮೇಲೆ ಲೆಕ್ಕ ಬಿಡಿಸಿದ್ರ ಹಲಗಿ ಇಂದಿನ ನಮ್ಮ ಊಟ ಡಬ್ಬಿ ಮೈಲಿಗೆ ಆಗ್ತದ್ರಿ ಸರ. ಮೀರಾ, ಏನಣ್ಣ? ಹುಡುಗರು ಸಾಲಿಗೆ ಹೋದ್ರೇನ? ಹೋಗ್ಯಾರಣ್ಣ. ಬಾ, ನೀನ್ ಕೂಡ ಮಾತಾಡ್ದೈತಿ, ಕುಂದ್ರ. ಏನಣ್ಣ ಅದು? ಗುತ್ತಿಗೆದಾರ ಹತ್ರ ಕೆಲ್ಸ ಮುಗೀತು. ಇನ್ ನನಗ ಕೆಲ್ಸ ಇಲ್ಲ. ಮುಂಬೈನಾಗ ನನಗೆ ಗೊತ್ತಿರೋರೊಬ್ಬರದಾರ, ಅಲ್ಲಿ ಹೋಗಿ ಕೆಲಸ ಮಾಡೋಣ ಅಂತ ಮಾಡೀನಿ. ಹೌದಣ್ಣ, ನೀ ಹೇಳೋದು ಸರಿಯಾಗೈತಿ. ಅಲ್ದ ಹೆಣ್ಮಕ್ಳು ಮದ್ವಿಗ್ ಬಂದಾರ, ಅವ್ರಿಗೆ ಮದ್ವೆ ಮಾಡ್ಬೇಕು. ಮತ್ತ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗ್ತೈತಿ. ನಿಮ್ಗೂ ಅಲ್ಲೇ ಕೆಲಸ ಸಿಗ್ತೈತಿ ಅಂದ್ರ ಅಲ್ಲಿಗೆ ಹೋಗೋದೇ ಒಳ್ಳೇದು. ಹಂಗಾದ್ರ ನಿಮ್ ಮುಂಜಾನೆದ್ ಹೊರಡಕ ತಯಾರಾಗ್ರಿ. ಅಂತೂ ಈ ಊರಿಗೆ ಬಂದ್ಮೇಲೆ ನಿಮ್ಮಿಬ್ರು ಹೆಣ್ಮಕ್ಳಿಗೂ ಮದ್ವೆ ಆಗಿ ಒಳ್ಳೆ ಮನೆ ಸೇರಿದ್ರು. ನನ್ ಭೀಮಂಗ್ ಓದಕ್ಕೂ ಚಂದ ಆತು. ಅವ ನನ್ ಕನ್ಸನ್ನ ನನಸು ಮಾಡ್ತಾನೆ ಮೀರಾ. ಖಂಡಿತ ಅಣ್ಣ, ಭೀಮ ಓದಿ ದೊಡ್ಡ ಮನುಷ್ಯ ಆಯ್ತಾನೆ ಅಂತ ನಿನ್ ಮನ್ಸು ಹೇಳ್ತದೆ. ಸರಿ, ಹೊತ್ತಾತು, ಹೋಗ್ ಮಕ್ಕೊಳ್ಳಿ. ನಸಕ್ನಾಗ ಭೀಮನ್ನ ಓದ್ಕೊಳಕ್ ಎಬ್ಬಿಸ್ಬೇಕು. ಭೀಮಾ, 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 ಇದ್ದೇಳಪ್ಪ. ಏನಪ್ಪ? ಈಗ ಯಾರ್ದು ಗದ್ಲ ಇಲ್ಲ, ಎದ್ದು ಓದ್ಕೋಪ. ನೀವ್ ಮಲ್ಕೋಪ, ನಾ ಓದ್ಕೋತೀನಿ. ಆತಪ್ಪ. ಸರ್, ನನಗೂ ದ್ವಿತೀಯ ಭಾಷೆ ಸಂಸ್ಕೃತ ಕಲಿಬೇಕಂತ ಆಸೆ ಐತ್ರಿ. ಸಂಸ್ಕೃತ ಸಂಸ್ಕೃತ ಪಂಡಿತರು ಮಾತ್ರ ಕಲಿಯೋ ದೇವಭಾಷೆ. ಮತ್ತ ನಮ್ಮಪ್ಪ ಹೇಳಿದ್ರು ಯಾರ್ ಬೇಕಾದ್ರೂ ಕಲಿಬಹುದಂತ. ಅಯ್ಯೋ ಹುಚ್ಚ, ನಿನ್ನ ಅಪ್ಪನಿಗೆ ಏನ್ ಗೊತ್ತು? ನಿನ್ನ ಅಪ್ಪ ಹೇಳಿದ್ರು ಅಂತ ನಿನಗೆ ಸಂಸ್ಕೃತ ಕಲ್ಸ್ಕೊಡೋರು ಯಾರು?
ಸಂಸ್ಕೃತ ಪಂಡಿತರಾಗಿರೋ ನೀವೇ ಅಲ್ಲ ಸರ್? ಅಯ್ಯೋ ನಿಮ್ಮಂತವ್ರಿಗ ವ್ಯಾಸಂಗ ಮಾಡಕ್ ಅವಕಾಶ ಮಾಡ್ಕೊಟ್ಟಿದ್ದೆ ಹೆಚ್ಚು ಅಂತದ್ರಾಗ ಸಂಸ್ಕೃತ ಕಲಿಯೋದ್ ಬೇರೆ ಕೇಳ್ ನಿನಗೆ. ಕಲಿಯೋಕ್ಕೂ ಜಾತಿಗೂ ಸಂಬಂಧ ಏನಾಯ್ತ್ರಿ ಸರ್? ಕಲಿಯೋ ನಿನಗೆ ಜಾತಿ ಇಲ್ಲ ಅಂದ್ರೆ ಕಲಿಸೋ ನನಗೆ ಜಾತಿ ಐತೆ. ನಾನು ಪಂಡಿತ ದೇವ್ರ ಮಗ. ನಾನು ಸಂಸ್ಕೃತನ ಬ್ರಾಹ್ಮಣರ ಮಕ್ಳಿಗಲ್ದೆ ಇನ್ಯಾರಿಗೂ ಕಲ್ಸೋದಿಲ್ಲ. ಹೋಗ ಯಾಕೋ ಏನತ್ತ ಭೀಮಾ? ವೇದ ಓದೋರೆಲ್ಲ ದ್ಯಾವ್ರ ಸಮ ಅಲ್ವೇನಪ್ಪ? ಹೌದು. ನಾವು ವೇದ ಓದ್ಬಾರ್ದಂತ, ಸಂಸ್ಕೃತ ಕಲಿಬಾರ್ದಂತ ಯಾರು ಹೇಳಿದ್ರ ಭೀಮಾ? ಆ ಸಂಸ್ಕೃತ ಪಂಡಿತರು ಹೇಳಿದ್ರು. ಭೀಮಾ, ಸಂಸ್ಕೃತ ಕಲ್ತು ಏನಾಗ್ಬೇಕಾಗದ? ಅದು ಬಿಡು, ಚೆನ್ನಾಗಿ ಇಂಗ್ಲಿಷ್ ಕಲ್ತ್ಕೋ, ಮರಾಠಿ ಕಲ್ತ್ಕೋ, ಪರ್ಷಿಯನ್ ಕಲ್ತ್ಕೋ, ದೇಶ ಸುತ್ತಬಹುದು. ಆ ಪಂಡಿತರು ಯಾರಿಗೂ ಸಂಸ್ಕೃತ ಕಲ್ಸಲ್ಲ. ಇಂಗ್ಲಿಷ್ ಮುಂದ ಆ ಸಂಸ್ಕೃತ ಬೇಕಿಲ್ಲ ನೋಡು. ಅದು ಬಿಡು, ಚೆನ್ನಾಗಿ ಓದು. ಆಯ್ತಪ್ಪ. ಬಡತನದಲ್ಲಿ ಹುಟ್ಟಿ ಬಲ್ಲಿದವರ ತುಳಿತಕ್ಕೆ ಒಳಗಾಗಿ ಗುರಿಯನ್ನ ಸಾಧಿಸುವ ಛಲದಿಂದ ಇವತ್ತು ಮಹಾರ್ ಜನಾಂಗದ ಒಬ್ಬ ವಿದ್ಯಾರ್ಥಿ ಎಲ್ಫಿನ್ಸನ್ ಶಾಲೆಯಲ್ಲಿ ಉತ್ತೀರ್ಣನಾಗಿದ್ದಾನೆ ಮೆಟ್ರಿಕ್ಯುಲೇಷನ್ ಅಲ್ಲಿ. ಇದು ಮಹಾರ್ ಜನಾಂಗಕ್ಕೆ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಈ ಒಂದು ಹೆಮ್ಮೆಯ ಗುರುತರ ಮಹತ್ವಕ್ಕೆ ಕಾರಣರಾಗಿರ್ತಕ್ಕಂಥವರು ನಮ್ಮ ರಾಮ್ಜಿ ಮಗ ಭೀಮರಾವ್. ಅವರಿಗೆ ನಾವೆಲ್ಲರೂ ಅಭಿನಂದಿಸೋಣ ಚಪ್ಪಾಳೆ ಮೂಲಕ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತ ಸಮಾಜ ಸುಧಾರಕರು, ಸತ್ಯ ಸಂಶೋಧಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಕೆ ಬೋಡೆ ಸಾಹೇಬರು ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪುಷ್ಪಮಾಲೆಯನ್ನು ಅರ್ಪಣೆ ಮಾಡುವುದರ ಮೂಲಕ ಈ ನಮ್ಮ ಭೀಮನನ್ನ ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ರಾಮ್ಜಿ ಮತ್ತು ಭೀಮರಾವ್ ವೇದಿಕೆ ಮೇಲೆ ಬರಬೇಕು. ಭೀಮಾ, ಒಂದೆರಡು ಮಾತಾಡಪ್ಪ. ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರಗಳು. ನಾನು ಈ ಮಟ್ಟಕ್ಕೆ ಬರೋ ಕಾರಣ ಅಂದ್ರೆ ನನ್ನ ತಂದೆ ಪಟ್ಟ ಕಷ್ಟದ ಪರಿಶ್ರಮ. ನೋಡು ಭೀಮಾ, ಇದು ಬುದ್ಧನ ಚರಿತ್ರೆಯ ಪುಸ್ತಕ. ಈ ಚರಿತ್ರೆಯಲ್ಲಿ ಸಾಕಷ್ಟು ವಿಷಯಗಳು ಅಡಕವಾಗಿವೆ. ಈ ಪುಸ್ತಕನ ನೀನು ಓದಿದ್ರೆ ನೀನು ದೊಡ್ಡ ಮನುಷ್ಯ ಆಗೇ ಆಗ್ತೀಯ ಅಂತ ನನಗೆ ಭರವಸೆ ಇದೆ. ಆ ಆಸೆಯನ್ನು ಪೂರೈಸಬೇಕು. ಓದು, ದೇವರು ಒಳ್ಳೇದು ಮಾಡಿ. ಆಯ್ತು ಸಾಹೇಬ್ರೆ, ನಿಮ್ಮ ಆಶೀರ್ವಾದ ಇರಲಿ. ವೆರಿ ಗುಡ್. ಭೀಮಾ, ಹಾ, ನಿನ್ ಕೂಡ ನನಗ ಮಾತಾಡೋದೈತಿ. ಅದೇನ್ ಹೇಳಪ್ಪ? ಭೀಮಾ, ಮನೆಯಾಗ ಎಲ್ರದೂ ಲಗ್ನ ಆಗೈತಿ. ನಿನ್ ಸಂಸಾರನು ನೋಡ್ಬೇಕು ಅಂತ ಕಾತ್ರ ನಮಗ. ಅಪ್ಪ, ನನ್ಗಿನ್ನೂ ಮುಂದಕ್ಕ ಓದ್ಬೇಕು ಅನ್ನೋ ಆಸೆ ಐತಿ. ಓದಪ್ಪ, ಯಾರ್ ಬೇಡ ಅಂತಾರ? ಮದ್ವೆ ಆದ್ಮೇಲೆ ಹೆಂಗಪ್ಪ ಓದೋದು? ಶ್ರದ್ಧೆ ಇದ್ರ ಎಲ್ಲ ಆಗ್ತೈತಿ, ಇಲ್ಲ ಅಂದ್ರೆ ಇಲ್ಲ. ಹುಡುಗಿ ನೋಡಿನಿ, ಬಾಳ ಚಂದದಳ. ಹೆಸರು ರಾಮಿ ಅಂತ. ನಿನ್ ಲಗ್ನಕ್ಕ ನನ್ ಸಂಪೂರ್ಣ ಒಪ್ಪಿಗೆ ಐತಿ ಮಗ. ಸರಿ, ನೀವೆಲ್ಲ ಒಪ್ಪಿದ್ಮೇಲೆ ನಂದೇನೈತಿ. ಆದ್ರ ನನಗೆ ಓದಾಕ್ ತಾಪತ್ರೆ ಆಗದಿದ್ರೆ ಸಾಕು. ನಿಮ್ ಇಷ್ಟನ ನನ್ನ ಇಷ್ಟ.
ಸೊಗಸೆಲ್ಲ ಚೆಲ್ಲುತ್ತಾ ಕಾಣದ ಹಿತ ಕೋರಿತು ಮನವನ್ನೇ ಕಾಡುತ್ತಾ ಹುಣ್ಣಿಮೆ ತಂಪಿದೆ ಆಕೆ ಕಣ್ಣಂಚಲಿ ಮಿಂಚೊಂದು ಮಿಂಚಿದೆ ಆಕೆ ತುಟಿಯಂಚಲಿ ಹುಣ್ಣಿಮೆ ತಂಪಿದೆ ಆಕೆ ಕಣ್ಣಂಚಲಿ ಮಿಂಚೊಂದು ಮಿಂಚಿದೆ ಆಕೆ ತುಟಿಯಂಚಲಿ ಇತ್ತೀಚೆಗೆ ನೀವು ಸರಿಯಾಗಿ ಊಟನೇ ಮಾಡಂಗಿಲ್ಲ. ಸರಿಯಾಗಿ ಊಟ ಮಾಡಿ. ನೀನು ಊಟ ಮಾಡಲ್ಲೇನ? ನಾನು ಮಾಡ್ತೀನಿ. ಸ್ವಲ್ಪ ಮಾಡು. ಆಮೇಲೆ ಮಾಡ್ತೀನಿ, ನೀವು ಮಾಡ್ರಿ. ನೀರ್ ಕುಡೀರಿ. ರಾಮ್ಜಿ, ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಭೀಮಾ. ಹೇಗಿದ್ದೀಯೋ ರಾಮ್ಜಿ? ಸ್ವಲ್ಪ ಕೆಮ್ಮೈತಿ. ಕೆಮ್ಮಿದ್ಯಾ? ಆರಾಮಾಗ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಆಯ್ತು ಸಾಹೇಬ್ರೆ. ಸಾಹೇಬ್ರ, ನನ್ ಮಗನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿ ಸಾಹೇಬ್ರ. ಮೊದಲು ನಿನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡು ರಾಮ್ಜಿ. ನನ್ನ ಆರೋಗ್ಯಕ್ಕಿಂತ ನನ್ನ ಮಗನ ವಿದ್ಯಾಭ್ಯಾಸ ಮುಖ್ಯ ಸಾಹೇಬ್ರೆ. ರಾಮ್ಜಿ, ನಿನಗೆ ಬರೋಡಾದ ಮಹಾರಾಜರು ಸಯಾಜಿರಾವ್ ಗಾಯಕ್ವಾಡ್ ಗೊತ್ತಿರ್ಬೇಕಲ್ಲ? ಅವರು ಸಾರ್ವಜನಿಕವಾಗಿ ಒಂದು ಘೋಷಣೆಯನ್ನು ಹೊರಡಿಸಿದ್ದಾರೆ. ಅಸ್ಪೃಶ್ಯ ವಿದ್ಯಾರ್ಥಿಗಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಧನ ಸಹಾಯ ಮಾಡ್ತೀನಿ ಅಂತ.
ನಾನು ಅವ್ರ ಹತ್ರ ಸಹಾಯ ಕೇಳ್ತೀನಿ. ಸಿಗ್ತಾದೇನ್ರಿ ಸಾಹೇಬ್ರೆ? ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ನಿಮ್ಮ ಜನ ಅಂದ್ರೆ ಅವ್ರಿಗೆ ಅದೆಷ್ಟು ಪ್ರೀತಿ, ವಾತ್ಸಲ್ಯ, ಕರುಣೆ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ರಾಮ್ಜಿ. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ ಕೂಡ ನಾನ್ ಭೀಮನ್ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ರಿ ಸಾಹೇಬ್ರೆ. ಭೀಮನಿ ನನ್ ಜೋಡಿ ಬರ್ತೀನಿ ಸಾಹೇಬ್ರೆ. ನೋಡು ರಾಮ್ಜಿ, ನಿನ್ನ ಆರೋಗ್ಯದ ಕಡೆ ಕಾಳಜಿ ಇರ್ಲಿ. ಆಯ್ತು ಈ ಸರ್. ಭೀಮನ ಚಿಂತೆ ಬಿಟ್ಬಿಡು. ಸರಿ ಸರ್. ನಾನಿನ್ ಬರ್ಲೆ. ಜೈ ಶ್ರೀರಾಮ್. ರಾಮ್ ಬರ್ತೀನಿ. ಬಾ ಭೀಮ. ಏನಪ್ಪ ಭೀಮ, ಹೇಳು. ಅಪ್ಪ, ನಿಮ್ಮ ಆಶೀರ್ವಾದದಿಂದ ಇವತ್ತು ನಾನು ಪದವೀಧರನಾದೆ. ಭೀಮ, ನನ್ನ ಕನಸನ್ನು ನಿಜ ಮಾಡ್ಬಿಟ್ಟೆ. ಇವತ್ತು ನಿಮ್ಮ ಇದ್ದಿದ್ರೆ ಎಷ್ಟು ಸಂತೋಷ ಪಡೋಳು. ಅದೇನ್ ಮಾಡೋದು, ಎಲ್ಲ ವಿಧಿಯಾಟ. ಏನಣ್ಣ ನೀನು ಇಂಥ ಸಮಯದಾಗ ನೀನು ಹಿಂಗ್ ಮಾತಾಡ್ತಿ? ಋಣ ಇದ್ದಷ್ಟು ದಿವಸ ಭೂಮಿ ಮ್ಯಾಗ ಬದುಕೋದು ಅಂತ ನೀನ ಹೇಳ್ತಿದ್ದಿ. ಮಗ, ಮುಂದೆ ಏನ್ ಮಾಡ್ಬೇಕು ಅಂತಿದೀಯಪ್ಪ? ಪದವಿ ಪಡ್ಕೊಂಡು ಸೋಮಾರಿಯಾಗಿ ಮನೇಲಿರೋದಕ್ಕಿಂತ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರೋಣ ಅಂತ ವಿಚಾರ ಮಾಡ್ತಿದ್ದೀನಿ. ಯೋಚನೆ ಏನೋ ಚಲೋ ಐತಿ, ಆದ್ರ ನಮಗ್ ಯಾರು ಕೆಲಸ ಕೊಡ್ತಾರಪ್ಪ? ಒಂದ್ ವೇಳೆ ಕೆಲಸ ಸಿಕ್ಕಿದ್ರು ಮೇಲ್ ಜಾತಿ ಜನ ಬಹಳ ಕಷ್ಟ ಕೊಡ್ತಾರಪ್ಪ. ಅಪ್ಪ, ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೇನೆ. ಬರೋಡ ಮಹಾರಾಜರು ತುಂಬಾ ಒಳ್ಳೆಯವರು. ನಮ್ ಜಾತಿ ಜನಾಂಗದವರು ಅಂದ್ರೆ ಅವ್ರಿಗೆ ಬಹಳ ಪ್ರೀತಿ. ಅದಕ್ಕೆ ನಾನು ಹೋಗಿ ಕೇಳಿದ್ರೆ ನನ್ನ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವು ಹೂ ಅಂತೀಯ ಅನ್ನೋ ವಿಶ್ವಾಸದ ಮೇಲೆ ನಾನು ಈಗಾಗಲೇ ಅರ್ಜಿ ಹಾಕಿದ್ದೇನೆ. ಇಷ್ಟು ದಿವಸ ನೀನು ಕಷ್ಟಪಟ್ಟು ಸಾಕು. ಇನ್ಮೇಲೆ ನೀನು ಆರಾಮಾಗಿರು. ಆತಪ್ಪ, ಆತು, ನೀನ್ ಹೇಳ್ದಂಗ ಆಗ್ಲಿ. ಅಪ್ಪ, ನಾನು ಹೋಗಿ ಬರ್ತೀನಪ್ಪ. ಹೇಳ್ ಮಗ, ದೇವ್ರು ಒಳ್ಳೇದ್ ಮಾಡ್ಲಿ. ರಾಮಾಗ್ ಹೇಳಿ ಏನಪ್ಪ? ಹೂನ್ರಿ ಮಾವರೇ. ಅತ್ತೆ, ನಾನು ಹೋಗಿ ಬರ್ತೀನಿ. ನಿಮ್ಮಪ್ಪ ನಿನ್ ಓದ್ಸಕ ಬಾಳ ಕಷ್ಟಪಟ್ಟನಪ್ಪ. ನೀ ಚಂದಾಗ್ ದುಡ್ದು ಸಂಸಾರ ತೂಗ್ಸಕ ನಿಮ್ಮ ಅಪ್ಪಂಗ್ ಸಹಾಯ ಮಾಡು. ನಾ ಹೇಳೋದಿಷ್ಟ. ಅಪ್ಪ, ನಾನು ಹೋಗಿ ಬರ್ತೀನಿ. ಆಯ್ತಪ್ಪ, ಒಳ್ಳೇದಾಗ್ಲಿ. ರಮಾ, ನಾನು ಹೋಗಿ ಬರ್ಲಿ? ರಮಾ, ರಮಾ, ಸುಮ್ನ ಮಾತಾಡಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ. ನಿಮ್ಗೇನು ಆಗೋದಿಲ್ಲ. ಆರಾಮಾಗಿ ಮಕ್ಕಳಿ. ರಮಾ, ನೀನು ನಾನ್ ನೋಡ್ಬೇಕು ಅನಿಸ್ತೈತಿ. ಕರೆ ಕಳ್ಸೋಕ್ ವ್ಯವಸ್ಥೆ ಮಾಡವ. ಬಲರಾಮ್ ಬಾವರು ತಂತಿ ಕಳ್ಸಕ್ ಹೋಗ್ಯಾರ. ನಾಳೆ ಬಂದ್ರು ಬರ್ಬೋದು. ನೀವ್ ಆರಾಮಾಗಿ ಮಕ್ಕೊಳ್ರಿ ಮಾವರ. ಆತವ. ಭೀಮ,
ರಾತ್ರಿನೇ ಹೊರಟಾರಂತೆ. ಇನ್ನೇನ್ ಬರ್ಬೋದು. ಅಪ್ಪ ಅಪ್ಪ ಬಂದೀಯ ಭೀಮ. ಏನಪ್ಪ? ಮಗ, ನನಗ ನೀನಿನ್ನೂ ಓದಬೇಕು ಅನ್ನಿಸ್ತೈತಿ. ನೌಕರಿ ಬಿಟ್ಟು ಓದ್ತೀನಪ್ಪ. ನೀನ್ ಆಯಾಸ ಮಾಡ್ಕೋಬೇಡಪ್ಪ. ನೀರು ಕೊಡು ಮಗ. ರಮ, ನೀರ್ ಕೊಡು. ಮಲ್ಕೋಪ, ನಾನು ಕುಡಿಸ್ತೇನೆ. ಅಪ್ಪ ಅಪ್ಪ ಅಣ್ಣ, ಅಪ್ಪ ಅಪ್ಪ ರಾಮನಾಮವು ತತ್ವಸಾರವು ಮೂರು ಲೋಕಕದು ತಿಲಕವು. ರಾಮನಾಮವು ತತ್ವಸಾರವು ಮೂರು ಲೋಕಕದು ತಿಲಕವು. ಹಣೆಗೆ ಧರಿಸಿದನು ಕಬೀರನು, ಅವನಿಗಾಯಿತು ಚಂದವು. ಹಣೆಗೆ ಧರಿಸಿದನು ಕಬೀರನು, ಅವನಿಗಾಯಿತು ಚಂದವು. ರಾಮನಾಮವು ತತ್ವಸಾರವು ಮೂರು ಲೋಕಕದು ತಿಲಕವು. ರಾಮನಾಮವು ತತ್ವಸಾರವು ಮೂರು ಲೋಕಕದು ತಿಲಕವು. ಭಕ್ತಿ ಭಜನೆ ಹರಿನಾಮವು ಬೇರೆಲ್ಲ ಬರಿದುಮಾನವು. ಭಕ್ತಿ ಭಜನೆ ಹರಿನಾಮವು ಬೇರೆಲ್ಲ ಬರಿದುಮಾನವು. ಕಾಯ ವಾಚ ಮನಸ ಸ್ಮರಣೆ ಸಾರ ಸಾರವು. ಕಾಯ ವಾಚ ಮನಸ ಸ್ಮರಣೆ ಸಾರ ಸಾರವು. ರಾಮನಾಮವು ತತ್ವಸಾರವು ಮೂರು ಲೋಕಕದು ತಿಲಕವು. ರಾಮನಾಮವು ತತ್ವಸಾರವು ಮೂರು ಲೋಕಕದು ತಿಲಕವು. ಸ್ಮರಣೆಯೇ ಸಾರ ಸಾರವು ಬೇರೆಲ್ಲ ಜಂಜಾಲವು. ಸ್ಮರಣೆಯೇ ಸಾರ ಸಾರವು ಬೇರೆಲ್ಲ ಜಂಜಾಲವು. ಆದಿ ಅಂತ್ಯವನ್ನು ಶೋಧಿಸಲು ಕಂಡಿತು ಕಾಲನ ಪಾಶವು. ಆದಿ ಅಂತ್ಯವನ್ನು ಶೋಧಿಸಲು ಕಂಡಿತು ಕಾಲನ ಪಾಶವು. ರಾಮನಾಮವು
ತತ್ವಸಾರವು ಮೂರು ಲೋಕಕದು ತಿಲಕವು ರಾಮನಾಮವು ತತ್ವಸಾರವು ಮೂರು ಲೋಕಕದು ತಿಲಕವು ಕಬೀರ ಹೇಳಿದ ಮಾತಿದು ಕೇಳಿಕೊಂಡಿತು ಜಗವೆಲ್ಲ ಕಬೀರ ಹೇಳಿದ ಮಾತಿದು ಕೇಳಿಕೊಂಡಿತು ಜಗವೆಲ್ಲ ರಾಮನೆಂದರೆ ಒಳಿತಹುದೋ ಬೇರೆ ದಾರಿಗಳು ಬೇಕಿಲ್ಲ ರಾಮನೆಂದರೆ ಒಳಿತಹುದೋ ಬೇರೆ ದಾರಿಗಳು ಬೇಕಿಲ್ಲ ರಾಮನಾಮವು ತತ್ವಸಾರವು ಮೂರು ಲೋಕಕರು ತಿಲಕವು ರಾಮನಾಮವು ತತ್ವಸಾರವು ಮೂರು ಲೋಕಕರು ತಿಲಕವು ಹಣೆಗೆ ಧರಿಸಿದನು ಕಬೀರನು ಅವನಿಗಾಯಿತು ಚಂದವು ಹಣೆಗೆ ಧರಿಸಿದನು ಕಬೀರನು ಅವನಿಗಾಯಿತು ಚಂದವು ರಾಮನಾಮವು ತತ್ವಸಾರವು ಮೂರು ಲೋಕಕರು ತಿಲಕವು ರಾಮನಾಮವು ತತ್ವಸಾರವು ಮೂರು ಲೋಕಕರು ತಿಲಕವು ನಾಳೆ ನೀವು ವಿದೇಶಕ್ಕೆ ಹೋಗ್ತಿರೋದ್ ಕರೇನೇನ್ರಿ? ಹೋದ್ರೆ ಬಂದ್ ಹೋಗ್ತಿರ್ತೀರೇನು? ಅಯ್ಯೋ ಹುಚ್ಚಿ, ವಿದೇಶ ಅನ್ನೋದು ಬಾಂಬೆ ಹತ್ರ ಐತೇನು? ಅಂದ್ರ ನೀ ಹೋಗೋ ಊರು ಬಹಳ ದೂರ ಐತೇನ್ರಿ? ಅಲ್ಲಿಗೆ ಒಂದ್ಸಾರಿ ಹೋಗಿ ಬರ್ಬೇಕು ಅಂದ್ರ ₹1,000 ಖರ್ಚಾಗ್ತೈತೆ. ತಿಂಗಳಗಟ್ಲೆ ಸಮಯ ಬೇಕು. ಓದಾಕ ಅಷ್ಟು ದೂರ ಹೋಗ್ಬೇಕೇನ್ರಿ? ಇಲ್ಲಿ ಓದಿದ್ರ ಆಗೋದಿಲ್ಲೇನು? ರಮಾ, ಅಲ್ಲಿ ಸಿಗೋ ಅನುಕೂಲ ಇಲ್ಲಿ ಸಿಗೋದಿಲ್ಲ. ನಿನಗೆಷ್ಟೇ ಹೇಳಿದ್ರು ಇದೆಲ್ಲ ಅರ್ಥ ಆಗೋದಿಲ್ಲ. ಹೌದ್ರಿ, ನೀವ್ ಹೇಳೋದು ಖರೆ ಅದ. ನನ್ಗೇನೂ ತಿಳಿಯಂಗಿಲ್ಲ. ಆದ್ರೂ ನನಗೊಂದ್ ಚಿಂತೆ ಕಾಡಕತ್ತೈತಿ. ಅಲ್ಲಿ ನಿಮ್ಗೆ ಮೈಕೈ ನೋವು ಬಂದ್ರ ಯಾರು ನೋಡ್ಕೊಳ್ತಾರ? ಹೊತ್ತೊತ್ತಿಗೆ ಊಟ ತಿಂಡಿ ನಿಮ್ಗೆ ಯಾರು ಕೊಡ್ತಾರ? ನಮ್ಮಂತವ್ರಿಗೆ ಹುಟ್ಟಿದೂರ್ನಲ್ಲೇ ಕಿರುಕುಳ ಕೊಡ್ತಾರ. ಇನ್ನು ನೀವು ಕಾಣದವ್ರಿಗೆ ಹೋಗ್ತಿದ್ದೀರಿ, ಅಲ್ಲಿ ನಿಮ್ಗೆ ಯಾರು ದಿಕ್ಕು? ಹೊಟ್ಟೆ ಕಿಚ್ಚು ಪಡೋ ಮಂದಿ ಇರೋ ಊರಿಗಿಂತ ಬೆಟ್ಟ ಗುಡ್ಡ ತುಂಬಿರೋ ಕಾಡೇ ಎಷ್ಟೊಂದು ವಾಸಿ. ಆದ್ರೆ ಅದೇನು ಕಾಡಲ್ಲ. ಇಲ್ಲಿರೋ ಜಾತಿ ಕಿತಾಪತಿ ಅಲ್ಲಿಲ್ಲ, ಇಲ್ಲಿರೋ ಕಿರುಕುಳನೂ ಅಲ್ಲಿಲ್ಲ. ಅಲ್ಲಿ ಸಿಗೋ ಸವಲತ್ತು ಇಲ್ಲಿ ಸಿಗೋದೂ ಇಲ್ಲ. ಅಲ್ಲಿ ಎಲ್ರೂ ಸಮಾನ್ರೆ. ಹೌದೇನ್ರಿ? ಹೌದು. ಇಷ್ಟೆಲ್ಲ ಅನುಕೂಲಗಳಲ್ಲಿದ್ರೂ ನಿನ್ನೊಬ್ಬಳನ್ನೇ ಬಿಟ್ಟು ಹೋಗ್ಬೇಕಲ್ಲ ಅಂತ ಚಿಂತೆ ಪಡ್ತಿದ್ದೀನಿ. ನನ್ ಚಿಂತೆ ಬಿಡ್ರಿ. ನೀವ್ ಹೇಳಿದ್ ಕೇಳಿದ್ಮಲ್ಲ, ನೀವ್ ಅಲ್ಲಿರೋದೇ ಸರಿ ಅನಿಸ್ತೈತಿ. ರಮಾ, ಯಾಕೆ ನಿನ್ ಕಣ್ಣಲ್ಲಿ ನೀರು? ನಾನೇನು ಯುದ್ಧಕ್ಕೆ ಹೋಗ್ತಾ ಇಲ್ಲ, ವಿದ್ಯಾಭ್ಯಾಸಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಿನಗೆ ತೊಂದರೆ ಆಗದ ಚೆನ್ನಾಗಿ ನೋಡ್ಕೋತೀನಿ. ನನ್ ಖರ್ಚೆಲ್ಲ ಕಡಿಮೆ ಮಾಡ್ಕೊಂಡು ನಿನಗೆ ರೊಕ್ಕ ಕಳಿಸ್ತೀನಿ ರಮಾ. ಬ್ಯಾಡ್ರಿ, ನೀ ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಗೇನ್ ರೊಕ್ಕ ಕಳಿಸ್ಬ್ಯಾಡ್ರಿ. ನೀವ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ರಮಾ, ರಾತ್ರಿ ಎಲ್ಲ ನಿನಗೆ ಹೇಳಿದ್ದೀನಿ, ನಾನು ಇಲ್ಲಿಗಿಂತ ಅಲ್ಲೇ ಚೆನ್ನಾಗಿರ್ತೀನಿ. ಹೊತ್ತೊತ್ತಿಗೆ ಸರಿಯಾಗೊಂಡ್ರಿ. ಪುಸ್ತಕದಾಗ ಮುಳುಗ್ ಹೋಗ್ಬ್ಯಾಡ್ರಿ. ಆಯ್ತು ರಮಾ, ನಾನು ಬರ್ತೀನಿ. ಅತ್ತೆ, ರಮಾನ ನೀವೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಇವಳೇನಾದ್ರೂ ತವ್ರ ಮನೆಗೆ ಹೋಗ್ತೀನಿ ಅಂದ್ರೆ ಕಳ್ಸ್ಕೊಡಿ. 4-6 ದಿವಸ ಇದ್ದು ಬರ್ಲಿ. ಈ ಮಾತ್ ನೀನ್ ನಂಗೆ ಹೇಳ್ಬೇಕೇನು? ಆಕೆ ನನ್ನ ಮಗಳಿದ್ದಂಗ ನಾ ಚಂದಾಗ್ ನೋಡ್ಕೋತೀನಿ. ಸರಿ, ನೀನ್ ಹೋಗ್ಬಾ. ನಾನ್ ಬರ್ತೇನೆ. ಚಿಕ್ಕಮ್ಮ, ನಾನ್ ಬರ್ತೇನೆ. ಆಯ್ತಪ್ಪ. ರಮಾ, ನಾನ್ ಬರ್ಲಿ?
ಭಾಸ್ಕರ್ ಸಾರ್ಗೆ ಅಂಬೇಡ್ಕರ್ ಪ್ರಣಾಮಗಳು. ಸರ್, ನಾನು ನ್ಯೂಯಾರ್ಕಿಗೆ ಬಂದು 4-5 ವರ್ಷ ಆಗ್ತಾ ಬಂತು. ಇಲ್ಲಿಗೆ ಬಂದ ಮೇಲೆ ನಾನೊಂದು ಹೊಸ ಜೀವನ ಕಂಡಂತಾಗಿದೆ. ಆ ಸಂತೋಷವನ್ನ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾವುದೇ ರೀತಿಯ ಭೇದ ಭಾವ, ಜಾತಿ ಜಂಜಾಟ ಯಾವುದೂ ಇಲ್ಲ. ಇಲ್ಲಿನ ಭೂಮಿ ಋಣ ತೀರಿಸೋಕೆ ನನಗೆ 7 ಜನ್ಮ ಸಾಕಾಗಲ್ಲ. ಇಲ್ಲಿ ಯಾವುದಕ್ಕೂ ಶಿಫಾರಸ್ಸು ಬೇಕಿಲ್ಲ. ಪ್ರತಿಭೆಗೆ ಮಾತ್ರ ಬೆಲೆ. ಎಲ್ಲದಕ್ಕೂ ಸ್ವತಂತ್ರ, ಎಲ್ಲರಿಗೂ ಸಮಾನ ಅವಕಾಶವಿದೆ. ನಾನು ತುಂಬಾ ಸಂತೋಷವಾಗಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ 1915ರಲ್ಲಿ ನಾನು ಬರೆದ ಪ್ರಾಚೀನ ಭಾರತದ ವಾಣಿಜ್ಯ ಎಂಬ ಪ್ರಬಂಧಕ್ಕೆ MA ಪದವಿ ದೊರೆತಿದೆ. ಹಾಗೆಯೇ ಬ್ರಿಟಿಷ್ ಭಾರತದ ಪ್ರಾಂತೀಯ ಆರ್ಥಿಕ ವಿಕಸನ ಎಂಬ ಸಂಶೋಧಕ ಪ್ರಬಂಧಕ್ಕೆ ಕೊಲಂಬಿಯಾ ವಿಶ್ವವಿದ್ಯಾಲಯ ಡಾಕ್ಟರ್ ಆಫ್ ಫಿಲಾಸಫಿ ಎಂಬ ಪದವಿ ಕೂಡ ಕೊಟ್ಟಿದೆ. ಇನ್ನೊಂದು ವಿಷಯ, ನನ್ನ ವಿದ್ಯಾಭ್ಯಾಸ ಮುಗಿಯುವ ಮುಂಚೆ ವಿದ್ಯಾರ್ಥಿ ವೇತನದ ಅವಧಿ ಮುಗಿದಿದೆ ಎಂದು ಇಂದು ಬರೋಡಾ ಮಹಾರಾಜರ ಸೈನ್ಯ ಇಲಾಖೆಯಿಂದ ಪತ್ರ ಬಂದಿದೆ. ಹೀಗಾಗಿ ಎಲ್ಲ ವಸ್ತುಗಳೊಡನೆ ಮೆಸರ್ಸ್ ಥಾಮಸ್ ಕುಕ್ ಅಂಡ್ ಸನ್ ಎಂಬ ಕಂಪನಿಯ ಕೈಸರ್ ಇಂದ್ ಎಂಬ ಹಡಗಿನಲ್ಲಿ ನಾಳೆ ತಾಯ್ನಾಡಿಗೆ ಬರುತ್ತಿದ್ದೇನೆ. ಈ ವಿಷಯ ಮನೆಯವರಿಗೂ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂತಿ ಪ್ರಣಾಮಗಳು, BR ಅಂಬೇಡ್ಕರ್. ಏನವ್ವ, ಇವತ್ ನಿನ್ ಗಂಡ ಬರ್ತಾನ? ಸಿಹಿ ಅಡಿಗೆ ಮಾಡೇಳು. ತಗೋ. ಅಮರ, ಬಾಬಾ ಸಾಹೇಬ್ರು ಬರ್ತಾ ಇದ್ದ ಅಡ್ಗು ಮುಳುಗೋಗೈತೆ ಅಂತ ತಂತಿ ಬಂದೈತ್ರಿ. ರಮಾಬಾಯಿ, ರಮಾಬಾಯಿ, ಕುಂದರ್ರಿ ಸಾಹೇಬ್ರ. ದೇವರು ದೊಡ್ಡವನು. ನಮ್ಮ ಅಂಬೇಡ್ಕರ್ ಇನ್ನೊಂದು ಹಡಗಿನಲ್ಲಿ ಸುರಕ್ಷಿತವಾಗಿ ಇಲ್ಲಿಗೆ ಬರ್ತಾ ಇದ್ದಾನೆ. ಹೌದೇನ್ರಿ ಸರ್? ಈಗಷ್ಟೇ ರೇಡಿಯೋದಾಗೆ ನ್ಯೂಸ್ ಕೇಳ್ಕೊಂಡ್ ಬಂದೆ. ಹಡಗ್ ಮುಳುಗಿತ್ತು ಸುಳ್ಳೇನ್ರಿ ಸರ್? ಆ ಹಡಗು ಮುಳುಗಿದ್ದು ನಿಜ, ಆದ್ರೆ ಅದರಲ್ಲಿ ನಮ್ಮ ಅಂಬೇಡ್ಕರ್ ಇರ್ಲಿಲ್ಲ. ಮುಳುಗಿದ್ದೇ ಬೇರೆ ಹಡಗು, ಆದ್ರೆ ಅದರಲ್ಲಿ ನಮ್ಮ ಅಂಬೇಡ್ಕರ್ ಪುಸ್ತಕಗಳೆಲ್ಲ ಇದ್ವು. ಅವೆಲ್ಲ ನೀರು ಪಾಲಾಯ್ತು. ಅಂತೆ ಇವತ್ತು ರಾತ್ರಿ ನಮ್ಮ ಅಂಬೇಡ್ಕರ್ ಬಂದ್ರು ಬರಬಹುದು. ನಿಮ್ಮ ಆಶೀರ್ವಾದ ಸಾಹೇಬ್ರೆ. ನಮ್ಮಂತರ ಆಶೀರ್ವಾದ ಏನಿದೆ, ಎಲ್ಲಾ ಭಗವಂತನ ಆಶೀರ್ವಾದ. ನೀವೇನು ಗಾಬರಿ ಪಡಬೇಕಾಗಿಲ್ಲ. ನಾನು ಸ್ವಲ್ಪ ಬ್ರಿಟಿಷ್ ಕಚೇರಿ ಕಡೆ ಹೋಗಿ ಮತ್ತೇನು ಸುದ್ದಿ ನೋಡ್ಕೊಂಡು ಬರ್ತೀನಿ. ಸರಿ, ನಾನಿನ್ ಬರ್ಲೇ ಹಾಗಾದ್ರೆ. ಜೈ ಶ್ರೀರಾಮ್. ಹೋಗ್ ಬರ್ರಿ ಸಾಹೇಬ್ರೆ. ರಮಾ, ರಮಾ, ಆರಾಮದೇನಪ್ಪ? ಆರಾಮಾಗಿದ್ದೇನತ್ತೆ. ಒಳಕ್ ನಡಿಯಪ್ಪ, ಒಳಕ್ ನಡಿ. ಯಾಕ್ ಭೀಮಾ, ಮನೆಗ್ ಬಂದ್ರು ಮಕ್ಕಳ ಕಳೆನೇ ಇಲ್ವಲ್ಲಪ್ಪ? ಅತ್ತೆ, ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿದ ಹಣದಲ್ಲಿ 100 ಪುಸ್ತಕಗಳನ್ನು ಕೊಂಡ್ಕೊಂಡಿದ್ದೆ. ಹಡಗಲ್ ಬರೋವಾಗ ಅವೆಲ್ಲ ಮುಳುಗೋದ್ವು. ಅದೇ ಒಂದು ದೊಡ್ಡ ಚಿಂತೆ. ಮತ್ತ ಆ ಪುಸ್ತಕ ತಗೊಳಕ್ ಆಗೋದಿಲ್ಲೇನು? ಅತ್ತೆ, ಆ ಪುಸ್ತಕಗಳು ಇಲ್ಲಿ ಸಿಗೋದಿಲ್ಲ, ಅಲ್ಲಿಂದಾನೇ ತರಿಸ್ಬೇಕು. ಅದಕ್ಕ ರೊಕ್ಕ ಎಷ್ಟಾಗ್ತದ? ಅತ್ತೆ, ಪುಸ್ತಕಗಳ ಮೇಲೆ ನಾನು ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಕುಕ್ ಕಂಪನಿಯವರು ನಾಳೆ ಹಣ ಕೊಡ್ತಾರೆ. ಅವುಗಳನ್ನ ನಾನು ತರಿಸ್ಕೋತೇನೆ. ನಾಳೆ ಬರೋಡಾ ಮಹಾರಾಜರ ಕರಾರ್ನಂತೆ ಬರೋಡಾಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಹಂಗೇನು, ನಾನು ಊಟಕ್ಕೆ ತಯಾರು ಮಾಡ್ತೀನಿ, ಕೈ ಕಾಲು ತೊಳ್ಕೊಂಡ್ ಬಾ. ರಮಾ, ಯಾಕೆ ಬೇಜಾರ್ ಮಾಡ್ಕೊಳ್ತಿ? ನೀನ್ ಬೇಜಾರ್ ಮಾಡ್ಕೋಬಾರ್ದು. ನೋಡು, ನನ್ಗೇನಾಗಿದೆ, ಚೆನ್ನಾಗೇ ಇದ್ದೀನಿ. ಮತ್ತ
ನಿಮ್ ಮಾತಲ್ಲಿ ಬಹಳ ಬದಲಾವಣೆ ಕಾಣ್ತೈತಿ. ಹೋ 4 ವರ್ಷದ ಹೊರದೇಶದ ಒಡನಾಟ ನೋಡು, ಅದಕ್ಕೆ ಸ್ವಲ್ಪ ಬದಲಾವಣೆ ಆಗಿರಬಹುದು. ಮತ್ತ ಕೆಲ್ಸಕ್ಕ ಬರೋಡ ಹೋಗ್ತೀನಿ ಅಂತ ಹೇಳ್ತಿದ್ರಿ, ಹೋಗ್ಲೇಬೇಕಾ? ಹೌದು ರಮ್ಮ, ಹೋಗ್ಲೇಬೇಕು. ನಾನು ಹೊರದೇಶಕ್ಕೆ ವ್ಯಾಸಂಗಕ್ಕೆ ಹೋಗುವಾಗ ಬರೋಡಾ ಮಹಾರಾಜರಿಗೆ ಕರಾರ್ ಬರ್ಕೊಟ್ಟಿದ್ದೆ. ಆ ಕರಾರಿನ ಒಪ್ಪಂದದ ಪ್ರಕಾರ ನಾನು ಹೋಗ್ಲೇಬೇಕು. ರಮಾ, ಬಂದೆ ಸಣ್ಣವ, ಊಟಕ್ ಬರ್ರಿ. ಆಯ್ತು. ಏನ್ರಿ, ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಏನ್ ವಿಷಯ ಹೇಳು, ಪರವಾಗಿಲ್ಲ. ಅದು ನೀವು ವಿದೇಶಕ್ಕೆ ಹೋದ್ಮೇಲ ನನಗೆ ಹೆರಿಗೆ ಆಯ್ತು. ಮಗು ಉಳಿಲಿಲ್ಲ. ನೀವು ವಿಷಯ ತಿಳಿಸೋಣ ಅಂದ್ರೆ ನೀವು ವಿದ್ಯಾಭ್ಯಾಸಕ್ಕೆ ಎಲ್ಲಿ ತೊಂದರೆ ಆಗ್ತೈತಿ ಅಂತ ನೀವು ಯಾರು ತಿಳಿಸ್ಲಿಲ್ಲ. ರಮಾ, ಈ ವಿಷಯ ನನಗೆ ಗೊತ್ತಿತ್ತು. ಕೆಲುಸ್ಕರ್ ಸಾಹೇಬ್ರು ಪತ್ರ ಬರೆದೆಲ್ಲ ನಂಗೆ ತಿಳಿಸಿದ್ರು. ಆದ್ರೆ ನಾನು ಬರೋ ಪರಿಸ್ಥಿತಿನಲ್ಲಿರ್ಲಿಲ್ಲ. ಇದಕ್ಕೆಲ್ಲ ನಿನ್ನೇನ್ ತಲೆ ಕೆಡಿಸ್ಕೋಬೇಡ, ಮಲಕೋ. ರಮಾ, ಏನಪ್ಪ ಇಷ್ಟೊತ್ತ ಬರೋದು? ಅತ್ತೆ, ಕುಕ್ ಕಂಪನಿಗೆ ಹೋಗಿ ಹಣ ತಗೊಂಬರ್ತಾ ಮಧ್ಯದಲ್ಲಿ ಕೆಲುಸ್ಕರ್ ಸಾಹೇಬ್ರ ಮನೆಗೆ ಹೋಗಿದ್ದೆ. ಅದಕ್ಕೆ ಸ್ವಲ್ಪ ತಡ ಆಯ್ತು. ರಮಾ, ಲಗೇಜ್ ಎಲ್ಲ ಮಾಡಿದೀಯೇನು? ತಯಾರು ಮಾಡೀನ್ರಿ. ಊಟ? ರಮಾ, ನನ್ನ ಊಟ ಕೆಲುಸ್ಕರ್ ಸಾಹೇಬ್ರ ಮನೇಲೆ ಆಯ್ತು. ಬೇಗ ಲಗೇಜ್ ತಗೊಂಬ ಹೋಗು. ಅತ್ತೆ, ಈ ಹಣನ ಮನೆಗೆ ಹಚ್ಚಿಟ್ಕೊಳ್ಳಿ. ಯಾಕಪ್ಪ, ನೀ ಪುಸ್ತಕ ತಗೊಳ್ಳೋದಿಲ್ಲೇನು? ಅತ್ತೆ, ನನಗೆ ಬರೋಡಾ ಮಹಾರಾಜರ ಸೇನೆ ಇಲಾಖೆಯಲ್ಲಿ ಕಾರ್ಯದರ್ಶಿ ಕೆಲಸ ಸಿಕ್ಕಿದೆ. ಸಂಬಳ ಬಂದಾಗ ತಗೋತೀನಿ. ನಾನು ಹೊರಡ್ತೀನಿ. ರಮಾ, ನಾನು ಬರ್ತೀನಿ. ಹ್ಞೂನ್ರಿ, ನಾನು ಬರ್ತೀನಿ. ಹೋಗ್ ಬಾಪ. ಎಕ್ಸ್ಕ್ಯೂಸ್ ಮೀ. ಎಸ್ ಪ್ಲೀಸ್. ನನಗಿಲ್ಲೊಂದು ಸಿಂಗಲ್ ರೂಮ್ ಬೇಕಾಗಿತ್ತು. ಯಾರು ನೀವು? ಎಲ್ಲಿಂದ ಬರುತ್ತಿದ್ದೀರಿ? ನನ್ನ ಹೆಸರು ಡಾಕ್ಟರ್ BR ಅಂಬೇಡ್ಕರ್ ಅಂತ. ಬಾಂಬೆಯಿಂದ ಬಂದಿದ್ದೀನಿ. ಬರೋಡಾ ಮಹಾರಾಜರ ಕಡೆಯವರು ರೈಲ್ವೆ ನಿಲ್ದಾಣಕ್ಕೆ ಬರಬೇಕಿತ್ತು. ಬಹಳ ಹೊತ್ತಾದೆ, ಬರ್ಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ. ಅಂದ್ರೆ ನೀವು ಬರೋಡಾ ಮಹಾರಾಜರ ಕಡೆಯವರಂತಾಯ್ತು. ಹೌದು, ಆದ್ರೆ ಸಂಬಂಧಿಕರ. ಮತ್ತೆ ಅವ್ರು ಸೈನ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ. ಹೌದಾ? ಅಚ್ಚಾ ಅಚ್ಚಾ. ಇಲ್ಲಿ ನಿಮ್ಮ ಅಡ್ರೆಸ್ ಬರೆದು ಸೈನ್ ಮಾಡಿ. ಓಕೆ. ಬಾಬು ಸಾಬ್, ಇವರಿಗೆ ರೂಮ್ ನಂಬರ್ 5 ತೋರಿಸು. ಅಚ್ಚಾ ಸಾಬ್. ಓಕೆ, ಥ್ಯಾಂಕ್ ಯು. ನಮಸ್ತೆ ಸಾಬ್. ನೋಡಿ ನೋಡಿ, ಬಂದು ನೋಡಿ. ಬರ್ಲಿ ಬರ್ಲಿ. ಕೀ ಕೊಡಿ. ಕೀ ಕೊಡ್ಬೇಡ. ಏಯ್, ಯಾವ ಜಾತಿ ನಿಂದು? ನಾನು ಹಿಂದೂ. ನಿಜ ಬಗಳು. ನಿಜಾನೇ ಹೇಳ್ತಾ ಇದ್ದೀನಿ, ನಾನು ಹಿಂದೂ. ನೀನ್ ಶೂದ್ರ. ಶೂದ್ರ ಹಿಂದೂ ಅಲ್ಲದೆ ಇನ್ನೇನು? ಹಾಗಂತ ಯಾರು ಹೇಳಿದ್ದು? ನಾನೇ ಹೇಳ್ತಾ ಇದ್ದೀನಿ, ನಾನು ಹಿಂದೂ. ಎಷ್ಟೋ ಸೊಕ್ಕು ನಿನಗೆ. ಸುಳ್ಳು ಹೇಳಿ ಸೇರ್ಕೊಂಡಿದ್ದು ಅಲ್ಲದೆ ವಾದ ಬೇರೆ ಮಾಡ್ತೀಯ. ಏಯ್, ನಿನ್ ಸಾಮಾನ್ಯ ಬಿಸಾಕ್ರ. ಭಾರತ ಮಾತೆ, ನಿನ್ನ ಮಡಿಲಲ್ಲಿ ಎಲ್ಲ ಮೇಲ್ಜಾತಿ ಜನರು ಸಂತೋಷವಾಗಿ ಬದುಕ್ತಾ ಇದ್ದಾರೆ. ಆದ್ರೆ ನಿನಗೆ ಮಹರ್ ಜಾತಿಯವ್ರ ಮೇಲೆ ಮಾತ್ರ ಕರುಣೆ ಇಲ್ಲ. ಯಾಕೆ ತಾಯಿ ಈ ಭೇದ ಭಾವ? ನಾವೇನ್ ತಪ್ಪು ಮಾಡಿದ್ದೀವಿ? ಎಲ್ಲರಂತೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಆದ್ರೆ ನಿಂತ ನೆಲ ಅಗ್ನಿಕುಂಡ ಆಗಿ ನಮ್ಮನ್ನು ದಹಿಸ್ತಾ ಇದೆ. ಕುಡಿಯೋ ನೀರು ನಂಜಾಗಿ ದೇಹನ ನಿತ್ರಾಣ ಮಾಡ್ತಾ ಇದೆ. ಉಸಿರಾಡೋ ಗಾಳಿ ವಿಷವಾಗಿ ಪ್ರಾಣ ಹಿಂಡ್ತಾ ಇದೆ. ಹೀಗಿರುವಾಗ ನಮ್ಮಂತವ್ರಿಗೆ ನೆಲೆ ಎಲ್ಲಿ? ಇದು ಯಾವ ನ್ಯಾಯ, ಯಾವ ನೀತಿ, ಯಾವ ಧರ್ಮ ತಾಯಿ? ಅಲ್ಲಿರೋದಕ್ಕೆ ನನ್ನ ಸ್ವಾಭಿಮಾನ ಅಡ್ಡ ಬಂತು. ನಾನು ಮಹಾರಾಜರ ಪತ್ರ ಬರೆದೆ, ಅವರಿಂದೇನೂ ಉತ್ತರ ಬರಲಿಲ್ಲ.
ಮುಂದೇನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಾನು ಬಾಂಬೆಗೆ ವಾಪಸ್ ಬಂದೆ. ಭೀಮಾ, ಈ ಜಾತಿ ಅನ್ನೋ ವಿಷಜಾಲದಲ್ಲಿ ಒಂದು ಸಾರಿ ಮನುಷ್ಯ ಸಿಕ್ಕಾಕೊಂಡು ಬಿಟ್ರೆ ಅಷ್ಟೇ, ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಸಾಹೇಬ್ರೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮಹಾರಾಜರು ನನಗೆ ವಿದ್ಯಾರ್ಥಿ ವೇತನ ಕೊಟ್ಟು ಓದಿಸಿದ್ರು. ನಿಮಗೆ ಗೊತ್ತಿದ್ದ ಹಾಗೆ ನಾನು ಅವರಿಗೆ 10 ವರ್ಷ ಕೆಲಸ ಮಾಡ್ತೀನಿ ಅಂತ ಮುಚ್ಚಳಿಕೆ ಬರೆದುಕೊಟ್ಟಿದ್ದೆ. ಏನ್ ಮಾಡೋದು, ಅಲ್ಲಿರೋ ಬಹುಸಂಖ್ಯಾತರು ನನ್ನ ಕೆಲಸ ಮಾಡೋದಕ್ಕೆ ಬಿಡ್ಲಿಲ್ಲ. ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ ಭೀಮಾ, ನಾನು ಮಹಾರಾಜರ ಹತ್ರ ಮಾತಾಡ್ತೀನಿ. ನೋಡು, ಸೈಡನ್ ಡ್ಯಾಮ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಹುದ್ದೆ ಖಾಲಿ ಇದೆ. ನೀನು ಒಪ್ಪೋದಾದ್ರೆ ನಾನು ಮಾತಾಡ್ತೀನಿ. ನಿಮಗಿಷ್ಟ ಇದ್ರೆ ನಾನು ಮಾಡ್ತೀನಿ ಸರ್. ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್ ಸರ್, ನಮ್ಮ ಮೂಕನಾಯಕ ಪತ್ರಿಕೆಯ ಉದ್ಘಾಟನೆಯನ್ನು ದಿನಾಂಕ 31ನೇ ಜನವರಿ 1920ರಂದು ಕೇಸರಿ ಪತ್ರಿಕೆಯಲ್ಲಿ ಪ್ರಕಟಿಸುವಂತೆ ತಾವು ತಿಳಿಸಿದ್ದೀರಿ. ಆದರೆ ಅವರು ನಮ್ಮ ಈ ಜಾಹೀರಾತನ್ನು ಪ್ರಕಟಿಸಲು ಒಪ್ಪಿಲ್ಲ ಸರ್. ಕೊಲ್ಲಾಪುರ್ ಸಾಹು ಮಹಾರಾಜರ ಸಹಕಾರ ಇದೆ ಅಂತ ತಿಳಿಸಿ ಹೇಳಬೇಕಿತ್ತು. ಎಲ್ಲ ಹೇಳಿದೆ ಸರ್, ನಮ್ಮ ವಿಷಯದ ಕಡೆ ಗಮನ ಕೊಡದೆ ಸಂಪೂರ್ಣವಾಗಿ ತಿರಸ್ಕರಿಸಿದ್ರು ಸರ್. ನಾನೊಂದು ವರದಿ ಬರೆದಿಟ್ಟಿದ್ದೇನೆ, ಕೊಡ್ತೇನೆ. ಅದನ್ನ ನಮ್ಮ ಪತ್ರಿಕೆಯಲ್ಲಿ ಮೊದಲನೇ ಎಡಿಷನ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಪಬ್ಲಿಷ್ ಮಾಡಬೇಕು. ಓಕೆ ಸರ್. ವರದಿ ಏನು ಅಂತ ಓದಿ ಹೇಳ್ತೇನೆ. ನಮ್ಮ ಜನಾಂಗ ಜಾಗೃತರಾಗುವ ತನಕ ಈ ನಾಡಿಗೆ ಮುಕ್ತಿ ಇಲ್ಲ. ದೇಶದೆಲ್ಲೆಡೆ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತಿದೆ. ಭಾರತ ಸ್ವತಂತ್ರವಾದರೆ ಸಾಲದು, ಧಾರ್ಮಿಕ, ರಾಜಕೀಯ, ಸಾಮಾಜಿಕ, ಆರ್ಥಿಕ ವಿಷಯಗಳಲ್ಲಿ ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಸಮಾನ ಹಕ್ಕುಳ್ಳವರಾಗಬೇಕು. ಅಸ್ಪೃಶ್ಯರ ಹಕ್ಕು ಬಾಧ್ಯತೆಗಳನ್ನು ಸ್ಪಷ್ಟಪಡಿಸದೆ ಆಂಗ್ಲರು ಈ ನಾಡಿನಿಂದ ಕಾಲ್ತೆಗೆಯಬಾರದು. ಒಂದು ವೇಳೆ ಅವರೇನಾದರೂ ಇಲ್ಲಿಂದ ಹೋದರೆ ಮತ್ತೆ ಸಾವಿರಾರು ವರ್ಷಗಳವರೆಗೆ ಅಸ್ಪೃಶ್ಯರು ಸವರ್ಣೀಯರ ಗುಲಾಮರಾಗಿ ಪಶುಗಳಿಗಿಂತ ಕೀಳಾಗಿ ಬದುಕಬೇಕಾಗುತ್ತದೆ. ಯೋಚಿಸಿ, ಯೋಜನೆ ರೂಪಿಸಿ ಎಂದು ಪತ್ರಿಕೆ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದೆ. ಈ ವರದಿಯಲ್ಲಿನ ಒಂದೊಂದು ಲೈನನ್ನು ಬಿಡದೆ ಸರಿಯಾಗಿ ಓದಿಕೊಂಡು ಪಬ್ಲಿಷ್ ಮಾಡೋ ಜವಾಬ್ದಾರಿ ನಿಮ್ಮ ಮೇಲಿದೆ. ಮಹಾಜನಗಳೇ, ನೀವೀಗ ಅಂಬೇಡ್ಕರ್ ಅವರನ್ನ ಒಬ್ಬ ರಕ್ಷಕನನ್ನಾಗಿ ಪಡ್ಕೊಂಡಿದ್ದೀರಿ. ನಿಮ್ಮನ್ನ ಇವರು ದಾಸ್ಯ ಸಂಕೋಲೆಯಿಂದ ಪಾರು ಮಾಡ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮುಂಬರೋ ದಿನಗಳಲ್ಲಿ ಇವರು ಭರತ ಖಂಡದ ಅಗ್ರಗಣ್ಯ ನಾಯಕರಾಗಿ ರಾರಾಜಿಸ್ತಾರೆ ಅಂತ ನನ್ನ ಅಂತರಂಗ ನುಡಿತಾ ಇದೆ. ಇದಕ್ಕೆ ನಿಮ್ಮ ಸಹಕಾರ, ಬೆಂಬಲ ನೀಡ್ತೀರಿ ಅಂತ ನಾನು ಕೇಳ್ಕೊತೀನಿ. ತಮ್ಮನ್ನೆಲ್ಲ ಉದ್ದೇಶಿಸಿ ಅಂಬೇಡ್ಕರ್ ಅವರು ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಪ್ರೀತಿಯ ಬಂಧುಗಳೇ, ಅಸ್ಪೃಶ್ಯತೆಯ ನಿವಾರಣೆಗಾಗಿ ಪಣತೊಟ್ಟ ಸವರ್ಣೀಯರಲ್ಲಿ ಅಗ್ರಗಣ್ಯರು ಈ ಕೊಲ್ಲಾಪುರದ ಸಾಹು ಮಹಾರಾಜರು. ಸರ್ಕಾರಿ ಇಲಾಖೆಗಳಲ್ಲಿ ಅಸ್ಪೃಶ್ಯರನ್ನ ನೇಮಿಸಿಕೊಂಡಂತಹ ದಯಾಮಯರು ಇವರು. ಇವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಈಗ ನಾವು ಹೇಳೋದಿಷ್ಟೇ, ನಿಮ್ನ ವರ್ಗದ ಪ್ರತಿನಿಧಿಗಳನ್ನ ಸರ್ಕಾರವಾಗಲಿ ಅಸ್ಪೃಶ್ಯರ ಸಂಘ ಸಂಸ್ಥೆಗಳಾಗಲಿ ನಾಮಕರಣ ಮಾಡಬಾರದು, ಶಾಸನ ಸಭಾ ಸದಸ್ಯರು ಮಾತ್ರ ಆಯ್ಕೆ ಮಾಡಬೇಕು ಅಂತ ಸರ್ಕಾರ ಆದೇಶ ನೀಡಿದೆ. ಇದನ್ನು ನಾವು ಖಂಡಿಸ್ತೇವೆ. ಸರ್ಕಾರದ ಜೊತೆ ನಾವು ಮಾತಾಡಿ ಇದನ್ನು ಬಗೆಹರಿಸ್ತೇವೆ. ಆದರೆ ಅಸ್ಪೃಶ್ಯರು ತಮ್ಮ ಒಳಪಂಗಡಗಳನ್ನು ವಿಸರ್ಜಿಸಿ ಒಂದುಗೂಡಿದ್ರೆ ಯಾರು ಅಡ್ಡಿ ಮಾಡಲಾರರು. ನೀವು ಯೋಚಿಸಿ, ಸಮಾಲೋಚಿಸಿ. ನೋಡಿ ಸಾಹೇಬ್ರೆ, ಎಂಥ ವಿಚಿತ್ರ ಇದು. ನಾನೇ ಕೊಲ್ಲಾಪುರದ ಮಹಾರಾಜರಿಂದ 5,000 ರೂಪಾಯಿ ಸಾಲ ಪಡೆದು ಲಂಡನ್ಗೆ ಹೊರಡೋಣ ಅಂತ ಸಿದ್ಧವಾಗಿದ್ದೇನೆ. ಅಂಥದ್ರಲ್ಲಿ ಈ ಬರೋಡಾ ಮಹಾರಾಜರ ಸೈನ್ಯ ಇಲಾಖೆ ಅಧಿಕಾರಿಗಳು ನೋಟಿಸ್ ಕಳಿಸಿದ್ದಾರೆ. ಏನಂತ ನೋಟಿಸ್ ಕಳಿಸಿದ್ದಾರೆ? ವಿದ್ಯಾಭ್ಯಾಸಕ್ಕಾಗಿ ಕೊಟ್ಟ ವಿದ್ಯಾರ್ಥಿ ವೇತನ ಸಾಲ ಎಂದು ಪರಿಗಣಿಸಲಾಗಿದೆ. ಆದಷ್ಟು ಬೇಗ ಸಾಲನ ತೀರಿಸಬೇಕು, ಇಲ್ಲ ಅಂದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ. ಕೊಡಲಿ. ನೋಡು ಭೀಮಾ, ಸಯಾಜಿರಾವ್ ಗಾಯಕ್ವಾಡ್ ರವರು ಧನಪಿಸಾಚಿಗಳಲ್ಲ. ಇದು ಅಲ್ಲಿನ ಅಧಿಕಾರಿಗಳ ಸಂಚು ಅಂತ ಕಾಣಿಸುತ್ತೆ. ಈ ನೋಟಿಸ್ ಬಗ್ಗೆ ನೀನೇನು ಚಿಂತೆ ಮಾಡಬೇಡ.
ನೀನ್ ಲಂಡನ್ಗೆ ಹೋಗಿ ನಿನ್ನ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡು. ನಾನು ಬರೋಡ ಮಹಾರಾಜರ ಹತ್ರ ಹೋಗಿ ಈ ವಿಷಯ ಮಾತನಾಡ್ತೀನಿ. ಈ ವಿಷಯ ಮಹಾರಾಜರ ಗಮನಕ್ಕೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಚಾ ತಗೋರಿ. ರಮಾಬಾಯಿ ಆರಾಮಿದ್ದೀರಿ? ಹ್ಞೂನ್ರಿ. ಮಾಲಕರು ಲಂಡನ್ಗೆ ಹೊರಟು ನಿಂತಾರ. ಲಗೇಜ್ ಎಲ್ಲ ರೆಡಿ ಮಾಡಿರಿ? ಮಾಡೀನ್ರಿ. ನೋಡು, ಈ ನೋಟಿಸ್ ಬಗ್ಗೆ ನೀನೇನ್ ಚಿಂತೆ ಮಾಡಬೇಡ. ಲಂಡನ್ಗೆ ಹೋಗಿ ಜಾಸ್ತಿ ಓದೋದ್ರ ಬಗ್ಗೆ ಗಮನ ಕೊಡು. ಏನವ್ವ, ಏನಾಯ್ತು ಮಗಳೇ? ಏನಾಯ್ತವ? ಓಹೋ, ಸಮಾಧಾನ ಮಾಡ್ಕೋವ, ಸಮಾಧಾನ ಮಾಡ್ಕೋ. ನಾವು ತಡ್ಕೋಬೇಕು ನನ್ನವ. ಸುಧಾರಿಸ್ಕೋ, ನಾವು ತಡ್ಕೋಬೇಕವ. ಲಂಡನ್ನಿಗೆ ಬಂದು 3 ವರ್ಷ ಆಗ್ತಾ ಬಂತು. ಈ 3 ವರ್ಷದಲ್ಲಿ ನಾನು ಬ್ರಿಟಿಷ್ ಭಾರತದಲ್ಲಿ ಸಾಮ್ರಾಜ್ಯಶಾಹಿಯ ಹಣಕಾಸಿನ ಪ್ರಾಂತೀಯ ವಿಕೇಂದ್ರೀಕರಣ ಎಂಬ ಪ್ರಬಂಧಕ್ಕೆ ಲಂಡನ್ ವಿಶ್ವವಿದ್ಯಾನಿಲಯದಿಂದ ಮಾಸ್ಟರ್ ಆಫ್ ಸೈನ್ಸ್ ಎಂಬ ಪದವಿಯನ್ನ 1921ನೇ ಇಸವಿಯಲ್ಲಿ, ರೂಪಾಯಿಯ ಸಮಸ್ಯೆ ಎಂಬ ಪ್ರಬಂಧಕ್ಕೆ 1922ರಲ್ಲಿ ಡಾಕ್ಟರ್ ಆಫ್ ಸೈನ್ಸ್ ಎಂಬ ಪದವಿಯನ್ನು ಪಡೆದಿದ್ದೇನೆ. ಹಾಗೂ ಇದೇ ಸಮಯದಲ್ಲಿ ಲಾ ಪದವಿಯನ್ನು ಗಳಿಸಿದ್ದೇನೆ. ಇಷ್ಟರಲ್ಲಿಯೇ ನಾನು ಭಾರತಕ್ಕೆ ಬರುತ್ತಿದ್ದೇನೆ. ಮನೆಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ. ಇಂತಿ ನಿಮ್ಮವ BR ಅಂಬೇಡ್ಕರ್. ಸರ್ಕಾರಿ ಸೇವೆ ಮತ್ತು ಇತರ ಸೇವೆಗಳಲ್ಲಿ ಸೇರಿಸಿಕೊಳ್ಳುವುದು, ಪಾನ ನಿರೋಧ, ಪ್ರಾಥಮಿಕ ಹಂತದಲ್ಲಿ ಉಚಿತ ಕಡ್ಡಾಯ ಶಿಕ್ಷಣ, ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆ, ಸಾರ್ವಜನಿಕವಾಗಿ ಕೆರೆ ಬಾವಿಗಳ ನೀರಿನ ಉಪಯೋಗ ಪಡೆಯುವ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವುದೇ ಇಂದಿನ ಈ ಮಹಾ ಸಮ್ಮೇಳನದ ಮುಖ್ಯ ಉದ್ದೇಶ. ಈ ಎಲ್ಲ ಕಾರ್ಯಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನೀವೆಲ್ಲ ಶ್ರಮ ವಹಿಸಬೇಕು. ನಿಮ್ಮ ನಡೆನುಡಿ ಬದಲಾಗಬೇಕು. ಇಂದಿನಿಂದ ನಾವು ಅಲ್ಪರೆಂಬ ಭಾವನೆಯನ್ನ ಕಿತ್ತೆಸೆಯಬೇಕು. ಇಲ್ಲವಾದಲ್ಲಿ ನಮಗೂ ಪಶುಗಳಿಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಹೋರಾಟದ ಮೂಲಕ ಸ್ವಾತಂತ್ರ್ಯವನ್ನ ದಕ್ಕಿಸಿಕೊಳ್ಳಬೇಕೇ ವಿನಃ ಬಳುವಳಿಯ ರೂಪದಲ್ಲಿ ಅಲ್ಲ. ಅಸ್ಪೃಶ್ಯರ ಸ್ಪರ್ಶದಿಂದ ದೇವರಾಗಲಿ, ದೇವ ಮಂದಿರವಾಗಲಿ, ಕೆರೆಯಾಗಲಿ, ಕೆರೆಯ ನೀರಾಗಲಿ ಅಪವಿತ್ರವಾಗುತ್ತದೆನ್ನುವ ಸವರ್ಣೀಯರ ಭಾವನೆಯನ್ನು ನಾಶ ಮಾಡುವುದೇ ನಮ್ಮ ಗುರಿಯಾಗಬೇಕು. ಈ ಚಳುವಳಿಯ ಫಲ ಹಿಂದೆ ಚೌದರ ಕೆರೆ ನೀರು ಕುಡಿದು ನೈಸರ್ಗಿಕ ಸಂಪತ್ತಿನಲ್ಲಿ ನಮಗೂ ಹಕ್ಕಿದೆ ಅಂತ ತೋರಿಸಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಕೊರಗುವವರು ನಾವು, ಹಸಿದ ಹುಲಿಗಳು.
ಕಿಡಿಗಳು ಮೇಲಿನವರ ಸುಳ್ಳು ಸುಲಿದು ಮೇಲಿನವರ ಸುಳ್ಳು ಸುಲಿದು ನೆಗೆಯಾಗಿರುವ ನಾವು ಕಲಿಗಳು ಹಸಿದ ಹುಲಿಗಳು ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಕಷ್ಟಪಟ್ಟು ದುಡಿದರೂನು ನಮಗೆ ಕೂಳು ದೊರೆಯದು ನಮಗೆ ಕೂಳು ದೊರೆಯದು ಕುಡಿಯದಿರುವ ಯಜಮಾನರ ಮಜವ ಹೇಳ ತೀರದು ಮಜವ ಹೇಳ ತೀರದು ದೈವ ಮತವ ಮುಂದೆ ಮಾಡಿ ನಮಗೆ ಮೋಸ ಮಾಡಬೇಡಿ ದೈವ ಮತವ ಮುಂದೆ ಮಾಡಿ ನಮಗೆ ಮೋಸ ಮಾಡಬೇಡಿ ಅನ್ಯಾಯಕ್ಕೆ ಅನ್ಯಾಯ ಮುಯಿಗೆ ಮುಯಿ ಮುಂದಿದೆ ಮುಯಿಗೆ ಮುಯಿ ಮುಂದಿದೆ ಕೂಳಿಲ್ಲದೆ ಕೊರಗುವವರು ನಾವು ಹಸಿದ ಹುಲಿಗಳು ಹುಲಿಗಳು ನೀರಿಲ್ಲದೆ ನರಳುವವರು ನಾವು ಬೆಂಕಿ ಕಿಡಿಗಳು ಜೈ ಭೀಮ್ 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 ಉಪದೇಶ ನಮಗೆ ಬೇಡ ಬೇಕು ನಮಗೆ ಅನ್ನ ಬೇಕು ನಮಗೆ ಅನ್ನ ಗುರುವು ಗಿರುವು ನಮಗೆ ಬೇಡ ಬೇಕು ವಸತಿ ವಸನ ಬೇಕು ವಸತಿ ವಸನ ಭಯ ಭೀತಿಯ ಕಿತ್ತು ಎಸೆದು ನುಗ್ಗಿ ಮುಂದೆ ನಡೆಯುವ ಭಯ ಭೀತಿಯ ಕಿತ್ತು ಎಸೆದು ನುಗ್ಗಿ ಮುಂದೆ ನಡೆಯುವ ಅನ್ಯಾಯಕ್ಕೆ ಅನ್ಯಾಯ ಮುಯಿಗೆ ಮುಯಿ ಮುಂದಿದೆ ಮುಯಿಗೆ ಮುಯಿ ಮುಂದಿದೆ ಕೂಳಿಲ್ಲದೆ ಕೊರಗುವವರು ನಾವು ಹಸಿದ ಹುಲಿಗಳು ಹುಲಿಗಳು ನೀರಿಲ್ಲದೆ ನರಳುವವರು ನಾವು ಬೆಂಕಿ ಕಿಡಿಗಳು ಕಿಡಿಗಳು ಮೇಲಿನವರ ಸುಳ್ಳು ಸುಲಿದು ಮೇಲಿನವರ ಸುಳ್ಳು ಸುಲಿದು ನೆಗೆಯಾಗಿರುವ ನಾವು ಕಲಿಗಳು ಹಸಿದ ಹುಲಿಗಳು ಕಲಿಗಳು ಬೆಂಕಿ ಕಿಡಿಗಳು ಹುಲಿಗಳು 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 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭೀಮಾ ಇನ್ನು ಬರ್ಲಿಲ್ಲನ ಇಂದು ಮ್ಯಾಗ್ ಬರಬಹುದು. ಅಲ್ಲೇ ನಿಂದ್ರ ನಿನಗೆ ಯಾಕೆ ಬೇಕಾಗಿತ್ತು ಊರಿನ ಕಾರ್ಯಭಾರ? ಇಡೀ ಊರಿಗೆ ನೀನೊಬ್ಬನೇ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡೇನ? ಮನೆ ಕಡೆ ಕಾಳಜಿ ವಹಿಸ್ದೆ ಊರಿನ ವಸ್ತುವಾರಿ ನೋಡ್ತಾ ಇದ್ರೆ ಒಟ್ಟಿಗೆ ಮಣ್ಣು ತಿನ್ಬೇಕಾಗಿದೆ ಮಣ್ಣ. ನಾನಿಷ್ಟು ಹೇಳಿವ್ನಿ, ಇನ್ಮ್ಯಾಕೆ ನಿನ್ನಿಷ್ಟ, ಏನಾದ್ರೂ ಮಾಡ್ಕೊ.
ಅಂಬೇಡ್ಕರ್ ಸಾಹೇಬ್ರು ಈ ವರದಿಗೆ ಸೈನ್ ಮಾಡಿದ್ರೆ ಸೈಮನ್ ಕಮಿಷನ್ಗೆ ಕಳಿಸಬಹುದಾಗಿತ್ತು. ಆದ್ರೆ ಸಾಹೇಬ್ರು ಇನ್ನೂ ಯಾಕೋ ಬರ್ಲೇ ಇಲ್ಲ. ಅದು ಸಾಹೇಬ್ರು ಬಂದ್ರು. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್ ಸರ್. ಏನು ನನ್ನನ್ನೇ ಕಾಯ್ತಾ ಇದ್ರಿ ಅನ್ಸುತ್ತೆ. ಹೌದು ಸರ್. ಸರ್, ಈ ವರದಿ ಪತ್ರಕ್ಕೆ ತಮ್ಮ ಸಹಿ ಬೇಕಾಗಿತ್ತು. ಈ ವರದಿ ಪತ್ರಕ್ಕೆ ನಾನ್ ಸಹಿ ಹಾಕಕ್ಕಾಗಲ್ಲ. ನಾನೇ ಒಂದು ಪ್ರತ್ಯೇಕವಾದ ವರದಿ ಅಲ್ಲಿ ಕಳಿಸ್ತೀನಿ. ಏನು ಅಂತ ಕೇಳಿ ತಿಳ್ಕೋಬಹುದಾ ಸರ್? ಅದನ್ನ ನಾನು ಓದಿ ಹೇಳ್ತೇನೆ. ಭಾಷೆಗೊಂದು ಪ್ರಾಂತ್ಯ ಅನ್ನುವ ತತ್ವ ತಪ್ಪು. ಅದು ಪ್ರಯೋಗ ಮಾಡೋದಕ್ಕೂ ಯೋಗ್ಯತೆ ಇಲ್ಲದ ವಿಚಾರ. ಜನತೆಯಲ್ಲಿ ಏಕರಾಷ್ಟ್ರೀಯತೆ ಮನೋಭಾವನೆಯನ್ನು ಮೂಡಿಸುವುದು ಸದ್ಯದ ಪರಿಸ್ಥಿತಿಯಲ್ಲಿ ಅತ್ಯಗತ್ಯ. ಜಾತಿ ಮತಗಳ ಮೇಲೆ ರಾಜ್ಯಗಳನ್ನು ವಿಂಗಡಿಸುವ ನೀತಿ ಅಪಾಯಕಾರಿ. ಮುಸ್ಲಿಮರಿಗಾಗಿ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಕಲ್ಪಿಸುವ ಯೋಜನೆ ಅಸಂಗತವಾದದ್ದು. ಮತೀಯ ಪ್ರಾತಿನಿಧ್ಯ ರಾಷ್ಟ್ರಾಭ್ಯುದಯಕ್ಕೆ ಮಾರಕ. ಅನಿವಾರ್ಯ ಕಾರಣಗಳಿಂದ ಕೆಲವರಿಗೆ ಸ್ಥಾನಗಳನ್ನು ಮೀಸಲಿಡುವ ಸಂದರ್ಭ ಬಂದರೂ ಸಂಯುಕ್ತ ಚುನಾವಣಾ ಕ್ಷೇತ್ರ ಪದ್ಧತಿಯೇ ರಾಷ್ಟ್ರಕ್ಕೆ ಶ್ರೇಯಸ್ಕರ. ಸರಿಯಾಗಿದೆ ಸರ್. ಇದನ್ನೇ ಕಳಿಸ್ಬಿಡೋಣ ಸರ್. ಇದು ಸರಿಯಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ರಾವ್ ಬಹದ್ದೂರ್ ಶ್ರೀನಿವಾಸ್ ಅವರಿಗೆ ಡಾಕ್ಟರ್ ರಾವ್ ಬಹದ್ದೂರ್ ಶ್ರೀನಿವಾಸ್ ಅವರಿಗೆ ಏನಿದೆಲ್ಲ? ಸಾಹೇಬ್ರೆ, ತಾವು ಭಾರತದ ಆಡಳಿತ ಸುಧಾರಣೆಗಾಗಿ ರಾಜ್ಯಾಂಗ ರಚನೆಯ ವಿಷಯವಾಗಿ ಲಂಡನ್ನಲ್ಲಿ ನಡೆಯತಕ್ಕಂತಹ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಲು ತೆರಳುತ್ತಾ ಇದ್ದೀರಿ. ನಮ್ಮೆಲ್ಲಾ ಜನಗಳಿಂದ ಸಂಗ್ರಹಿಸಿರತಕ್ಕಂತ ಈ ಹಣವನ್ನು ತಮಗೆ ಕೊಡ್ತಾ ಇದ್ದೀವಿ. ದಯವಿಟ್ಟು ತಾವು ಇದನ್ನು ಸ್ವೀಕರಿಸಬೇಕು. ನೀವು ಕೊಡ್ತಾ ಇರೋ ಈ ಪ್ರೋತ್ಸಾಹ ನನ್ನ ನೈತಿಕ ಬಲವನ್ನ ಹೆಚ್ಚು ಮಾಡ್ತಾ ಇದೆ. ನಿಮ್ಮ ಈ ಪ್ರೀತಿ ವಿಶ್ವಾಸನ ನಾನು ಯಾವತ್ತೂ ಮರೆಯೋದಿಲ್ಲ. ಸಾಹೇಬ್ರೆ, ಇನ್ನು ಮುಂದೆ ನಿಮ್ಮಿಂದಾಗಿಯೇ ಮನುಷ್ಯರಂತೆ ಬಾಳೋ ವಿಶ್ವಾಸ ನಮ್ಮಲ್ಲಿ ಮೂಡ್ತಾ ಇದೆ. ನಿಮ್ಮ ಆಸೆನ ನಿರಾಸೆ ಮಾಡಲ್ಲ ನಾನು. ಲಂಡನ್ ನಲ್ಲಿ ನಡೆಯುತ್ತಿರುವ ದುಂಡು ಮೇಜಿನ ಪರಿಷತ್ತಿನಲ್ಲಿ ನಿಮ್ಮೆಲ್ರಿಗೂ ನ್ಯಾಯವಾದ ಹಕ್ಕು ಕೊಡುವಂತೆ ನಾನು ಹೋರಾಡ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ನಿಮ್ಗೆಲ್ರಿಗೂ ಚಿರಋಣಿಯಾಗಿದ್ದೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗುಲಾಮಗಿರಿಗಿಂತ ಕಡೆಯಾಗಿ ಪಶುಗಳಿಗಿಂತ ಹೀನಾಯವಾಗಿ ಬದುಕುತ್ತಿರುವ ಭಾರತ ಖಂಡದ ಜನಸಂಖ್ಯೆಯಲ್ಲಿ 5ನೇ 1 ಭಾಗದಷ್ಟಿರುವ ನಿಮ್ನ ವರ್ಗದ ಜನರ ಆಸೆ ಆಕಾಂಕ್ಷೆಗಳನ್ನ ಪ್ರತಿಬಿಂಬಿಸುವ ಸಲುವಾಗಿ ನಾನಿಲ್ಲಿ ನಿಂತಿದ್ದೇನೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸುವ ಸರ್ಕಾರ ತರಬೇಕೆಂಬುದೇ ನಮ್ಮ ಜನರ ಮಹದಾಸೆ. ಭಾರತ ಖಂಡಕ್ಕೆ ಬ್ರಿಟಿಷರು ಕಾಲಿಡುವ ಮೊದಲಿದ್ದ ಪರಿಸ್ಥಿತಿ ಈಗಲೂ ಹಾಗೆ ಮುಂದುವರೆದಿದೆ. ಅವರ ಆಡಳಿತದಿಂದ ನಮಗೆ ಯಾವ ಪ್ರಯೋಜನವಾಗಿಲ್ಲ. ದೇವಾಲಯ ಪ್ರವೇಶವಿಲ್ಲ, ಕೆರೆ ಬಾವಿ ನೀರು ಮುಟ್ಟುವಂತಿಲ್ಲ, ಪೊಲೀಸ್ ಮತ್ತು ಸೈನ್ಯ ಇಲಾಖೆಗಳಲ್ಲಿ ಅವಕಾಶವಿರಲಿಲ್ಲ, ಈಗಲೂ ಇಲ್ಲ. ಇನ್ನು ಮುಂದೆ 150 ವರ್ಷಗಳ ಕಾಲ ಆಡಳಿತ ನಡೆಸಿರುವ ನಿಮ್ಮಿಂದ ಈ ಎಲ್ಲಾ ಸೇವೆಗಳ ಅವಕಾಶ ನಮಗೆ ಸಿಗಬಹುದೇ? ಹಿಂದಿನಿಂದ ನಡೆದು ಬಂದ ತಪ್ಪನ್ನ ನೀವ್ಯಾರೂ ಸರಿ ಮಾಡಲಿಲ್ಲ. ಈಗಲಾದ್ರೂ ನೀವು ಸರಿ ಮಾಡುವರೆಂದು ನಾವು ನಂಬಬಹುದೇ? ಹೇಳಿ. ಒಬ್ಬ ನಿಮ್ನ ವರ್ಗದ ವ್ಯಕ್ತಿಯ ಪ್ರಶ್ನೆಗೆ ಉತ್ತರ ಹೇಳಲಾರದ ಈ ಸಮಾವೇಶದಿಂದ ನಮ್ಮ ಜನಾಂಗಕ್ಕಾಗುವ ಪ್ರಯೋಜನವೇನು? ಬಂಡವಾಳದಾರರು ಕಡಿಮೆ ಸಂಬಳ ಕೊಡುತ್ತಿರುವುದು, ಜಮೀನ್ದಾರರು ಬಡ ಜನರ ಜೀವ ಹಿಂಡುತ್ತಿರುವುದು, ಈ ಎಲ್ಲಾ ವಿಷಯ ಗೊತ್ತಿದ್ದು ಗೊತ್ತಿಲ್ಲದಂತೆ ಬ್ರಿಟಿಷ್ ಸರ್ಕಾರ ಕೈಕಟ್ಟಿ ಕುಳಿತಿದೆಯಲ್ಲ ಯಾಕೆ? ಶೋಷಿತ ಜನರ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಗಮನ ಕೊಡ್ತಿಲ್ವಲ್ಲ ಯಾಕೆ? ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಸ್ಪೃಶ್ಯರ ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಪರಿವರ್ತನೆಗೆ ಅವಕಾಶ ಕೊಡ್ತಿಲ್ವಲ್ಲ ಯಾಕೆ? ಬ್ರಿಟಿಷ್ ಸರ್ಕಾರಕ್ಕೆ ಸವರ್ಣೀಯರ ಭಯವೇ? ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಆರ್ಥಿಕವಾಗಿ ಜನರ ಜೀವನ ಸ್ಥಿತಿ ಸುಧಾರಿಸುವಂತಹ ಸರ್ಕಾರ ಈಗ ದೇಶಕ್ಕೆ ಬೇಕಾಗಿದೆ. ನಿಮ್ನ ವರ್ಗದ ಜನರ ಕಷ್ಟ ಪರಿಹರಿಸಲು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಇರುವುದೊಂದೇ ಒಂದು ಮಾರ್ಗ, ನಮ್ಮ ಕೈಯಲ್ಲಿ ರಾಜಕೀಯ ಅಧಿಕಾರ ಪಡೆಯುವುದು. ಬಹಳ ಚಲೋ ಮಾತಾಡ್ದಿ ಭೀಮಾ. ನಿನ್ನ ಖಂಡಿತ ನ್ಯಾಯ ಸಿಕ್ಕೇ ಸಿಗ್ತದ. ಅಂಬೇಡ್ಕರ್ ಜಿ,
ನಮ್ಮ ಪಕ್ಷದ ವಿರುದ್ಧವಾಗಿ ಬ್ರಿಟಿಷ್ ಸರ್ಕಾರದ ಪರವಾಗಿ ನೀವು ಕಾರ್ಯಚಟುವಟಿಕೆ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಮೇಲೆ ಅಪವಾದ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಮಹಾತ್ಮಾಜಿ, ತಮಗ್ ಹಾಗನ್ಸೋದು ಸಹಜನೇ. ತಾವು ಹೇಗೆ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋ ಹಾಗೆ ನಾನು ಅಸ್ಪೃಶ್ಯರ ಸಮಾನತೆಗಾಗಿ ಪರದಾಡ್ತಿದ್ದೀನಿ. ನೀವು ಮಾಡ್ತಿರೋದು ನಾನ್ ಮಾಡ್ತಿರೋದು ಹೋರಾಟನೇ. ಇದರಲ್ಲಿ ಪರಾವಿರೋಧ ಏನ್ ಬಂತು ಮಹಾತ್ಮಾಜಿ? ನಿಮ್ಮ ಜನರ ಸಮಸ್ಯೆನ ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಸೇರಿಸುವುದಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ಮಹಾತ್ಮಾಜಿ, ಅದರಿಂದ ಏನೂ ಪ್ರಯೋಜನ ಆಗ್ಲಿಲ್ವಲ್ಲ? ನಿಮ್ಮ ಜನರ ಸಮಸ್ಯೆ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧ ಪಡೋದ್ರಿಂದ ಅದನ್ನ ರಾಜಕೀಯದಲ್ಲಿ ಬೆರೆಸೋದಿಕ್ಕೆ ನಮ್ಮ ನಾಯಕರು ಹಿಂಜರಿತಾ ಇದ್ದಾರೆ. ಆದರೂ ನಮ್ಮ ದೇಶದ ಅಸ್ಪೃಶ್ಯರಿಗಾಗಿ ನಮ್ಮ ಪಕ್ಷ ಈಗಾಗಲೇ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿದೆ. ನಮ್ಮ ಜನರ ಸದುದ್ದೇಶಕ್ಕಾಗಿ ನಿಮ್ಮ ಪಕ್ಷ ಅಷ್ಟೊಂದು ಹಣ ಖರ್ಚು ಮಾಡಿದ್ದಾದ್ರೆ ಅವರ ಆರ್ಥಿಕ ಸ್ಥಿತಿಯಲ್ಲಿ ಅದ್ಭುತವಾದ ಪರಿಣಾಮ ಕಾಣಬಹುದಾಗಿತ್ತು. ನಿಜ ಹೇಳಬೇಕು ಅಂದ್ರೆ ನಿಮ್ಮ ಪಕ್ಷದ ನಡೆ ನುಡಿ ಭರವಸೆಗಳಲ್ಲಿ ಅಷ್ಟೊಂದು ಪ್ರಾಮಾಣಿಕತೆ ಕಾಣ್ತಾ ಇಲ್ಲ. ಇಲ್ಲ ಅಂತ ಹೇಗೆ ಹೇಳ್ತೀರಿ? ನಿಮ್ಮ ಪಕ್ಷದ ಸದಸ್ಯನಾಗೋಕೆ ಹೇಗೆ ಖಾದಿ ಕಡ್ಡಾಯ ಮಾಡಿದಿರೋ ಹಾಗೆ ಅಸ್ಪೃಶ್ಯತಾ ನಿರ್ಮೂಲನಾ ಕಡ್ಡಾಯ ಮಾಡಿದ್ರೆ ದೇವಾಲಯ ಪ್ರವೇಶಕ್ಕೆ ನಿಮ್ಮ ಸದಸ್ಯರು ಯಾರು ವಿರೋಧ ಮಾಡ್ತಿರ್ಲಿಲ್ಲ. ನೀವು ಹೇಳಿದಾಗ ಮಾಡಿದ್ರೆ ನಮ್ಮ ಪಕ್ಷದ ಬಲ ಕಡಿಮೆ ಆಗ್ತಾ ಇತ್ತು. ಮಹಾತ್ಮಾಜಿ, ಇದರಿಂದ ಗೊತ್ತಾಗುತ್ತೆ ನಿಮ್ಮ ಪಕ್ಷಕ್ಕೆ ಬಲ ಬೇಕೇ ವಿನಃ ತತ್ವ ಅಲ್ಲ ಅಂತ. ಇಲ್ಲಿ ನಮ್ದು ಅಂತ ಹೇಳ್ಕೊಳ್ಳೋಕೆ ನಮಗೊಂದು ತಾಯಿ ನೆಲ ಇಲ್ಲ. ಯಾಕಿಲ್ಲ? ಈ ನೆಲ ನಮಗೆ ಹಾಗೋ ನಿಮಗೂ ಹಾಗೆ. ಮಹಾತ್ಮಾಜಿ, ಕುಡಿಯೋದಕ್ಕೆ ನೀರು ಸಿಗದೆ ಇರೋ ಈ ನೆಲ ನಮ್ ತಾಯಿ ನೆಲನ? ದೇವಾಲಯದ ಪ್ರವೇಶಕ್ಕೆ ಅವಕಾಶ ಕೊಡದೇ ಇರೋ ಈ ಧರ್ಮ ನಮ್ಮ ಧರ್ಮನ? ನಮ್ಮ ಜನರಿಗೆ ಮಾನವೀಯ ಹಕ್ಕುಗಳನ್ನು ದೊರಕಿಸಿಕೊಡೋದೇ ನನ್ನ ಜೀವನದ ಮುಖ್ಯ ಧ್ಯೇಯ. ಅಮ್ಮಾಜಿ, ನಾನೇನ್ ಬರ್ತೀನಿ. ಮಹಾತ್ಮಾಜಿ, ತಾವು ಮಾಡ್ತಿರೋ ಈ ಆಮರಣಾಂತ ಉಪವಾಸ ಸತ್ಯಾಗ್ರಹದಿಂದ ನಮ್ಮ ಜನಾಂಗಕ್ಕೆ ಮತ್ತೆ ಅನ್ಯಾಯ ಆಗ್ತಿದೆ. ನಿಮಗೂ ನಿಮ್ಮ ಜನಾಂಗಕ್ಕೂ ಹಾಗನ್ನಿಸಬಹುದು. ಮಹಾತ್ಮಾಜಿ, ನನ್ನ ಧ್ಯೇಯ ಮತ್ತು ಉದ್ದೇಶ ತಮಗೆ ಅರ್ಥವಾಗಿದೆ ಅನ್ಕೊಂಡಿದ್ದೇನೆ. ತಮ್ಮ ಪಕ್ಷ ತಿಳ್ಕೊಂಡ್ರು ಹಾಗೆ ನಾನು ಸ್ವಾತಂತ್ರ್ಯ ವಿರೋಧಿಯೂ ಅಲ್ಲ, ಹಿಂದೂ ಧರ್ಮನ ಛಿದ್ರ ಮಾಡಬೇಕು ಅನ್ನೋ ಉದ್ದೇಶನೂ ನನಗಿಲ್ಲ. ನಿಮ್ಮ ಬೇಡಿಕೆ ನ್ಯಾಯಸಮ್ಮತವಾಗೇ ಇದೆ. ಆದ್ರೂ ನಾನು ನಿಮ್ಮ ಜೊತೆ ಬದುಕಬೇಕೋ ಬೇಡವೋ? ಯಾಕೆ ಮಹಾತ್ಮಾಜಿ ಈ ತರ ಮಾತಾಡ್ತಿದ್ದೀರಿ? ನಿಮ್ಮ ನಾಯಕತ್ವ ಇಡೀ ನಮ್ಮ ದೇಶಕ್ಕೆ ಬೇಕಾಗಿದೆ. ಹಾಗಾದ್ರೆ ನೀವು ಕೇಳ್ತಿರೋ ಪ್ರತ್ಯೇಕ ಚುನಾವಣಾ ಪದ್ಧತಿನ ಕೈ ಬಿಡಬೇಕು. ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಲ್ಲ ಅಂದ್ರೆ ತಮ್ಮ ಮಾತಿಗೆ ಬೆಲೆ ಕೊಡ್ತೀನಿ. ಎಲ್ಲಾ ಮೀಸಲು ಕ್ಷೇತ್ರಗಳಲ್ಲಿ ನಿಮ್ಮ ಜನಾಂಗಕ್ಕೆ ಸಿಗಬೇಕಾದ ಸವಲತ್ತುಗಳು ಸಿಕ್ಕೇ ಸಿಗುತ್ತೆ. ಆದರೆ ಚುನಾವಣಾ ಪ್ರತಿನಿಧಿ ವ್ಯವಸ್ಥೆ ಎಲ್ಲಾ ಮೀಸಲು ಸ್ಥಾನಗಳಿಗೂ ಒಂದೇ ಆಗಿರಬೇಕು ಅನ್ನೋದು ನನ್ನ ಮಹದ ಆಸೆ. ಯೋಚನೆ ಮಾಡಿ. ನನಗೆ ನಮ್ಮ ಜನರಷ್ಟೇ ನಿಮ್ಮ ಜೀವನೂ ಮುಖ್ಯ. ನಮ್ಮ ನೋವೇನು ಅಂತ ತಾವು ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಅಷ್ಟೇ ಸಾಕು. ಹಾಗಾದ್ರೆ ಪೂನಾ ಒಪ್ಪಂದಕ್ಕೆ ತಾವು ಸಹಿ ಹಾಕಿ. ಸರಿ ಮಹಾತ್ಮಾಜಿ, ತಾವು ಉಪವಾಸ ಸತ್ಯಾಗ್ರಹನ ಕೈಬಿಡಿ. ಆಯ್ತು ಬಾಬಾ ಸಾಹೇಬ್ರೆ.
ನಿದ್ದೆ ಬರ್ಲಿಲ್ಲನ? ರಮ, ನಿನ್ನ ಆರೋಗ್ಯದ ಕಡೆ ಗಮನ ಕೊಡ್ಲಿಲ್ಲ ಅಂತ ಬೇಸರ. ಇಲ್ರಿ, ನಾ ಹಂಗ ಅನ್ಕೊಂಡಿಲ್ರಿ. ರಮ, ನಿನ್ ಮನಸ್ನಾಗ ಏನೇನೋ ಆಸೆ ಐತಿ, ಯಾಕೆ ನನ್ಗೆ ಹೇಳ್ತಿಲ್ಲ? ಇಲ್ರಿ, ನನಗೆ ಯಾವ ಆಸೆನೂ ಇಲ್ಲ. ನನ್ ಮೇಲೆ ಆಣೆ ಮಾಡಿ ಹೇಳು. ಹಂಗೆಲ್ಲ ಮಾತಾಡ್ಬೇಡ್ರಿ. ನಂಗೆ ಪಂಡ್ರಾಪುರಕ್ಕೆ ಹೋಗಿ ಪಾಂಡುರಂಗನ್ ದರ್ಶನ ಮಾಡ್ಬೇಕು ಅಂತ ಇತ್ತಿತ್ತಲಾಗ ಆಸೆ ಆಗೈತ್ರಿ. ಅಯ್ಯೋ ಹುಚ್ಚಿ, ಅಲ್ಲಿಗೆ ನಾವು ಹೋದ್ರ ಗುಡಿ ಹೊರಗೆ ನಿಂತು ಭಜನೆ ಮಾಡಿ ಸೇವೆ ಸಲ್ಲಿಸ್ಬೇಕಾಗ್ತೈತೆ. ಆ ಅವಮಾನನ ನಮ್ ಕೈಲಿ ಸಹಿಸೋಕ್ಕಾಗಲ್ಲ. ಹೌದೇನ್ರಿ? ಬ್ಯಾಡ್ಬಿಟ್ರಿ. ರಮ, ದೇವ್ರ ದರ್ಶನ ಸಿಗದೆ ಇರೋ ಕಡೆ ನಿಜವಾದ ಭಕ್ತರು ಹೋಗ್ಬಾರ್ದು. ನಾವು ಮಾಡೋ ನಿಸ್ವಾರ್ಥ ಸೇವೆಯಲ್ಲಿ, ನಿಷ್ಕಳಂಕ ತ್ಯಾಗದಲ್ಲಿ ಆ ಪಂಡ್ರಾಪುರ ಐತೆ. ಭಕ್ತರಿರೋ ಜಾಗನೇ ಪಂಡ್ರಾಪುರ. ನೀವಿಷ್ಟು ಹೇಳಿದ್ಮೇಲೆ ನಿಮ್ ತೊಡೆ ಮೇಲೆ ಮಲಗಿ ಪಾಂಡುರಂಗನ ಕಥೆ ಕೇಳಬೇಕು ಅಂತ ಆಸೆ ರೀ. ಸರಿ ರಮ, ಹೇಳ್ತೀನಪ್ಪ. ರಮ, 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 ಅಪ್ಪ, ಅಮ್ಮ, ಅಮ್ಮ, ಅಮ್ಮಗೆ ಏನಾಯ್ತಪ್ಪ? ಅಪ್ಪ, ಅಮ್ಮಗೆ ಏನಾಯ್ತು? ಅಮ್ಮ, ಅಯ್ಯೋ, ಅಮ್ಮ, 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 ಅಮ್ಮ. ಮಿಸ್ಟರ್ ಅಂಬೇಡ್ಕರ್ ಜಿ, ನಾನು ಲಂಡನ್ ನಿಂದ ಬರುವಾಗ ಇಂಡಿಯನ್ ಲೀಡರ್ಸ್ ನ ಇಂಟರ್ವ್ಯೂ ಮಾಡೋಕೆ ಟೈಮ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೆ. ಆದ್ರೆ ನನ್ನ ಟೈಮ್ ಪ್ರಕಾರ ಅವರ್ಯಾರು ಎಚ್ಚರವಾಗಿಲ್ಲ. ದೇ ಆರ್ ಆಲ್ ಸ್ಲೀಪಿಂಗ್. ಬಟ್ ನೀವು ಒಬ್ಬರು ಎಚ್ಚರವಾಗಿದ್ದೀರಾ. ವಾಟ್ ಯು ಆರ್ ಟೆಲಿಂಗ್ ಅಬೌಟ್ ಇಟ್? ಶತಶತಮಾನಗಳಿಂದಲೂ ಅವರ ಜನಾಂಗ ಎಚ್ಚರವಾಗಿದೆ. ಆದ್ರಿಂದ ಅವರು ಆನಂದವಾಗಿ ನಿದ್ರಿಸ್ತಿದ್ದಾರೆ. ಆದರೆ ಶೋಷಣೆಗೆ ಒಳಪಟ್ಟ ನಮ್ಮ ಜನಾಂಗದವರು ಸಂಕೋಲೆಯಲ್ಲಿ ಬಂಧಿತರಾಗಿದ್ದಾರೆ. ಅವ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ನಾನು ಎಚ್ಚರವಾಗಿದ್ದೀನಿ. ವಂಡರ್ಫುಲ್, ವಂಡರ್ಫುಲ್, ಗ್ರೇಟ್, ರಿಯಲಿ ಗ್ರೇಟ್. ಥ್ಯಾಂಕ್ ಯು, ಮಿಸ್ಟರ್ ಅಂಬೇಡ್ಕರ್ ಜಿ. Good night. ಥ್ಯಾಂಕ್ ಯು.
ಅಂಬೇಡ್ಕರ್ ಅವರನ್ನು ಭಾರತದ ಕರಡು ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಗಾಂಧೀಜಿಯವರ ಸಲಹೆಯಂತೆ ಕಾಂಗ್ರೆಸ್ ನಾಯಕರೆಲ್ಲರ ಒಮ್ಮತದಿಂದ ನೇಮಕ ಮಾಡಲಾಗಿದೆ. ತಮ್ಮೊಂದಿಗೆ ಈ ಕೆಳಕಂಡ ಸದಸ್ಯರಿರುತ್ತಾರೆ: ಶ್ರೀ ಎನ್ ಮಾಧವರಾವ್, ಶ್ರೀ ಸೈಯದ್ ಸದ್ದುಲ್ಲಾ, ಶ್ರೀ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಸರ್ ಬೆನಗಲ್ ನರಸಿಂಗರಾವ್, ಶ್ರೀ ಎಸ್ ಎನ್ ಮುಖರ್ಜಿ, ಶ್ರೀ ಜುಗಲ್ ಕಿಶೋರ್ ಖನ್ನಾ, ಶ್ರೀ ಕೇವಲ್ ಕೃಷ್ಣನ್. ಈ 7 ಜನ ಸದಸ್ಯರ ಸಲಹೆಯಂತೆ ಈ ಜವಾಬ್ದಾರಿಯುತ ಕಾರ್ಯವನ್ನು ತಾವು ನಿರ್ವಹಿಸುತ್ತೀರೆಂದು ನನಗೆ ವಿಶ್ವಾಸವಿದೆ. ಮಿಸ್ಟರ್ ಅಂಬೇಡ್ಕರ್, ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಸಂವಿಧಾನದ ಸಾರಾಂಶ ಈ ಕೆಳಕಂಡಂತಿದೆ. ಸಂವಿಧಾನದ ಪ್ರಕಾರ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ರಾಷ್ಟ್ರಪತಿಗಳು ಸರ್ಕಾರದ ಮುಖ್ಯಸ್ಥರಾಗಿರುತ್ತಾರೆ. ಆದರೆ ಅವರು ಸರ್ಕಾರವನ್ನು ಆಳುವುದಿಲ್ಲ. ಅಧಿಕಾರ ಸಂಸತ್ತಿಗೆ ಹೆಚ್ಚು ಇರುತ್ತದೆ. ಭಾರತ ಸಂವಿಧಾನ ಏಕಪೌರತ್ವವನ್ನು ಹೊಂದಿರುತ್ತದೆ. ಒಂದೇ ನ್ಯಾಯಾಂಗ, ಒಂದೇ ಅಖಿಲ ಭಾರತ ಸೇವಾ ವ್ಯವಸ್ಥೆ ಹೊಂದಿರುತ್ತದೆ. ಭಾರತದಲ್ಲಿರುವ ಎಲ್ಲಾ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಅಧೀನವಾಗಿರುವುದು ಅನಿವಾರ್ಯ. ಶಾಂತಿಗಾಗಿ ಮತ್ತು ಯುದ್ಧದಂತಹ ಸಮಯದಲ್ಲಿ ದೇಶವನ್ನು ಅಖಂಡವಾಗಿ ಪ್ರತಿನಿಧಿಸುತ್ತದೆ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಬಾಬಾಜಿ, ಡಾಕ್ಟರ್ ಬಂದ್ರು. ಬನ್ನಿ ಡಾಕ್ಟರ್. ನಮಸ್ಕಾರ. ಹೇಗಿದ್ದೀರಿ? ಏನಾಗಿದೆ ನಿಮ್ಗೆ? ಸುಸ್ತಾಗ್ತಿದೆ, ಎದೆನೋ ಬರ್ತಿದೆ. ಉಸಿರಾಡಿ. ಸ್ವಲ್ಪ ಜೋರಾಗಿ ಉಸಿರಾಡಿ. ಓಕೆ, ರಿಲ್ಯಾಕ್ಸ್. ನಾನು ಬರ್ಕೊಟ್ಟಿರೋ ಮಾತ್ರೆನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ತಗೊಳ್ಳಿ. ಓಕೆ. ಟಾನಿಕ್ ಬರ್ದಿದ್ದೀನಿ, ಬೆಳಿಗ್ಗೆ ರಾತ್ರಿ ತಗೊಳ್ಳಿ. ಆಯ್ತು. ನಾನು ಮತ್ತೆ ಬಂದು ಕಾಣ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಬಾಬಾಜಿ, ನಿಮ್ಗೆ ಹೆಚ್ಚಿನ ವಿಶ್ರಾಂತಿ ಅಗತ್ಯ ಇದೆ ಅನ್ಸುತ್ತೆ. ಬೇರೆ ಕಡೆ ಗಮನ ಕೊಡದೆ ವಿಶ್ರಾಂತಿ ತಗೊಳ್ಳಿ. ನೀವು ಹೇಳ್ತಿರೋದು ನಿಜ ಡಾಕ್ಟ್ರೆ. ನಾನು ನನ್ನ ದೇಶಕ್ಕಾಗಿ ಪಟ್ಟ ಶ್ರಮ ಸಾರ್ಥಕ ಆಯ್ತು. ಆದ್ರೆ ನಮ್ಮ ಜನಾಂಗಕ್ಕಾಗಿ ಪಟ್ಟ ಶ್ರಮ ವ್ಯರ್ಥ ಆಗ್ತಿದೆಯಲ್ಲ ಅನ್ನೋ ಚಿಂತೆ ಕಾಡ್ತಿದೆ. ಹೆಚ್ಚಿನ ಚಿಂತೆ ಮಾಡೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಹೀಗೆ ಎಷ್ಟು ದಿವಸ ಅಂತ ಒಬ್ಬಂಟಿಯಾಗಿರ್ತೀರಿ? ಹಾಗಾದ್ರೆ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತೀರೇನ್ ಡಾಕ್ಟ್ರೆ? ನಿಮ್ಮ ಯೋಗಕ್ಷೇಮನ್ ವಿಚಾರಿಸಿ ನಿಮ್ಮನ್ನ ಸಂತೈಸೋ ಸಂಗಾತಿ ಸಿಕ್ಕಿದ್ರು ಅಂದ್ರೆ ಯಾಕಾಗ್ಬಾರ್ದು? ಈ ವಯಸ್ಸಿನಲ್ಲಿ ಡಾಕ್ಟ್ರೆ? ಮದ್ವೆಗೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಯೋಚನೆ ಮಾಡಿ, ಆತೇನಿಲ್ಲ. ಟೈಮ್ ಸರಿಯಾಗಿ ಮಾತಾಡ್ತಿದ್ರೆ ತಾನೆ? ಹಾ. ಬಾಬಾಜಿ, ನೀವಿನ್ನು ವಿಶ್ರಾಂತಿ ತಗೊಳ್ಳಿ. ನಾನು ಮತ್ತೆ ಬರ್ತೀನಿ. ಆಯ್ತು, ನಮಸ್ಕಾರ. ನಮಸ್ತೆ. ಇನ್ನು ನೀವು ಓದೋದ್ ಮುಗ್ದಿಲ್ವಾ? ಎಷ್ಟೇ ಓದಿದ್ರು ಓದ್ಬೇಕಾಗಿರೋದು ತುಂಬಾನೇ ಇರುತ್ತಲ್ಲ. ಕೂತ್ಕೊಳ್ಳಿ. ಥ್ಯಾಂಕ್ಸ್. ಹಾ, ನೀವು ಟೈಮ್ ಸರಿಯಾಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಿದ್ರ ತಾನೆ? ತಗೊಳ್ತಿದ್ದೀನಿ ಡಾಕ್ಟ್ರೆ. ಹಾ. ಅವತ್ತು ನೀವು ಹೇಳಿದ ವಿಷಯ. ಯಾವ ವಿಷಯ? ಮದುವೆ ವಿಷಯ. ಓ, ನನ್ನ ಆರೋಗ್ಯ ನೋಡ್ಕೊಂಡು ನನಗೆ ಶುಶ್ರೂಷೆ ಮಾಡ್ಕೊಂಡಿರೋ ಸಂಗಾತಿ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಿದೆ. ನಿಮ್ಮ ವ್ಯಕ್ತಿತ್ವಕ್ಕೆ ಯಾವ ಹೆಣ್ಣು ಬೇಕಾದ್ರೂ ಒಪ್ಕೋತಾಳೆ. ನಿಮ್ಮ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ? ಹಾ, ಇದಾರೆ. ಯಾರ ಅದೃಷ್ಟವಂತೆ? ಅದು ನೀವೇ.
ನನ್ನ ಹೆಂಡತಿ ಸತ್ತ ಮೇಲೆ ಇನ್ನೊಂದು ಮದುವೆ ಆಗಬಾರ್ದು ಅನ್ಕೊಂಡಿದ್ದೆ. ಆದ್ರೆ ನನ್ನ ದೇಹ ಸ್ಥಿತಿ ಕುಗ್ಗಿದ ಮೇಲೆ ಸಂಗಾತಿ ಅವಶ್ಯಕತೆ ಇದೆ ಅನ್ನಿಸ್ತು. ವೈದ್ಯೋಪಚಾರ ಗೊತ್ತಿದ್ದು ಅಡಿಗೆ ಮಾಡಕ್ ಬರೋ ಹೆಣ್ಣು ನಮ್ಮಲ್ಲಿ ಸಿಗೋದು ಕಷ್ಟ. ಅದಕ್ಕೆ ನೀವೇ ನನಗೆ ಸರಿಯಾದ ಜೋಡಿ ಅನ್ನಿಸ್ತು. ನೀವೇನಂತೀರಿ? ಯಾಕೆ, ನಿಮ್ಗಿಷ್ಟ ಇಲ್ವಾ? ಹಾಗೇನಿಲ್ಲ ಬಾಬಾಜಿ, ನಾನೇ ನಿಮ್ಮನ್ನು ಕೇಳ್ಬೇಕು ಅಂತಿದ್ದೆ. ಅಷ್ಟರಲ್ಲಿ ನೀವೇ ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂತ. ಅದಕ್ಕೆ ನೀವು ಡಾಕ್ಟರ್ ಆಗಿರೋದು. ಅಡ್ರೆಸ್ ಪ್ರೂಫ್ ಕೊಡಿ. ಸೈನ್ ಮಾಡಿ. ಚಿಕನ್ ಸೈನ್ ಹಾಕಿ. ಬನ್ನಿ ಈ ಕಡೆ, ಹಾರ ಬದಲಾಯಿಸ್ಕೊಳ್ಳಿ. ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಸವಿತಾರವರ ನೋಂದಣಿ ವಿವಾಹವನ್ನ ಸಾಕ್ಷಿದಾರರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ಸವಿತಾ, ನಮ್ಮ ಜನಾಂಗ ಪ್ರಗತಿಪಥದತ್ತ ಸಾಗಬೇಕಾದ್ರೆ ಎಲ್ಲರೂ ವಿದ್ಯಾವಂತರಾಗಬೇಕು. ನಾನು ಕಂಡ ಕನಸು ನನಸಾಗಬೇಕಾದ್ರೆ ಶಿಕ್ಷಣ ರಂಗದಲ್ಲಿ ಮಹಾಕ್ರಾಂತಿ ಆಗಬೇಕು. ಔರಂಗಾಬಾದ್ನಲ್ಲಿ ಮಿಲಿನ್ ಕಾಲೇಜ್ ಸ್ಥಾಪನೆಗಾಗಿ ನಾಳೆ ನಮ್ಮೆಲ್ಲ ನಾಯಕರ ಜೊತೆಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡ್ಕೊಂಬರೋಣ. ಆಯ್ತು. ಮಿಲಿನ್ ಕಾಲೇಜ್ ಕಟ್ಟಡಕ್ಕಾಗಿ ಈ ಖಾಲಿ ನಿವೇಶನ ಸೂಕ್ತವಾಗಿದೆ ಅಂತ ನನ್ನ ಅಭಿಪ್ರಾಯ. ವಾಟ್ಸ್ ಯುವರ್ ಒಪಿನಿಯನ್? ಸರ್, ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಪ್ಲಾನ್ ಪ್ರಕಾರ ಈ ಜಾಗ ತುಂಬಾ ಯೋಗ್ಯವಾಗಿದೆ. ಇದರ ಟೆಕ್ನಿಕಲ್ ರಿಪೋರ್ಟ್ಸ್ ಮತ್ತೆ ಎಸ್ಟಿಮೇಟ್ ತಾನು ಸಬ್ಮಿಟ್ ಮಾಡ್ತೀನಿ ಸರ್. ಓಕೆ, ಪ್ಲೀಸ್ ಕಮ್ ಸರ್. ಬಾಬಾ ಸಾಹೇಬ್ರೆ, ನಿಮ್ಮ ಹಿಂದೂ ಕೋಡ್ ಬಗ್ಗೆ ಈಗಾಗಲೇ ಬಹಳಷ್ಟು ಚರ್ಚೆ ಆಗಿದೆ. ಸಂಸತ್ ಸದಸ್ಯರಾಗಲಿ ಮಂತ್ರಿಗಳಾಗಲಿ ಯಾರೂ ನಿಮ್ಮ ಹಿಂದೂ ಕೋಡ್ನ ಒಪ್ತಾ ಇಲ್ಲ. ನೋಡಿ, 2/3 ಭಾಗದಷ್ಟು ಸಂಸತ್ ಸದಸ್ಯರು ಒಪ್ಪದೇ ಇರುವಾಗ ಯಾವುದೇ ಕಾನೂನನ್ನು ಅನುಷ್ಠಾನ ಮಾಡೋಕೆ ಅವಕಾಶಗಳಿಲ್ಲ. ಪ್ರಧಾನಮಂತ್ರಿಗಳೇ, ಈ ಕಾನೂನು ಬರೆದಿದ್ದೆ ನಾನು. ಯಾರೇ ಆಗಲಿ ಕಾನೂನಿನ ಹೆಸರಲ್ಲಿ ಮತ್ತೊಬ್ಬರು ಶೋಷಣೆ ಮಾಡಬಾರ್ದು. ಮುಚ್ಚಿರೋ ಕಣ್ಣು ತೆರೆದು ನೋಡಿದ್ರೆ ನಮ್ ನೋವೇನು ಅಂತ ನಿಮ್ಮೆಲ್ರಿಗೂ ಅರ್ಥವಾಗತ್ತೆ. ಬಾಬಾ ಸಾಹೇಬ್ರೆ, ನೀವು ಮಿತಿಮೀರಿ ಮಾತಾಡ್ತಿದ್ದೀರಿ. ನೀವೇನೇ ವಾದಿಸಿದ್ರು ಹಿಂದೂ ಕೋಡ್ ಅನುಷ್ಠಾನಕ್ಕೆ ಬರೋಲ್ಲ. ಪ್ರಧಾನಮಂತ್ರಿಗಳೇ, ತಾವು ಈ ನಿರ್ಧಾರ ತಗೊಳ್ತೀರಂತ ನನಗೆ ಮೊದಲೇ ಗೊತ್ತಿತ್ತು. ಹಿಂದೂ ಕೋಡ್ ಅನುಷ್ಠಾನಕ್ಕೆ ಬರಲ್ಲ ಅಂದ್ರೆ ತಮ್ಮ ಮಂತ್ರಿಮಂಡಲದಲ್ಲಿ ನಾನು ಕಾನೂನು ಸಚಿವನಾಗಿ ಮುಂದುವರಿಯೋದು ನಿಷ್ಪ್ರಯೋಜನ. ಬಾಬಾ ಸಾಹೇಬ್ರೆ, ಏನ್ ಮಾಡ್ತಿದ್ದೀರಾ? ಮಂತ್ರಿ ಪದವಿಗೆ ರಾಜೀನಾಮೆ. ನಿಮಗೂ ನಿಮ್ಮ ಸರ್ಕಾರಕ್ಕೂ ಗುಡ್ ಬೈ. ಸಾಹೇಬ್ರೆ, ಕಾಫಿ.
ಕಾಫಿ ತಗೊಳ್ಳಿ. ಬಾಬಾಜಿ, ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ರಂತೆ? ಹೌದು. ಅಧಿಕಾರದಲ್ಲಿ ಇದ್ದಿದ್ರೆ ನೀವು ಮಾಡೋ ಸಾಧನೆಗೆ ಸಹಕಾರ ಸಿಗ್ತಿತ್ತು. ಸರ್ಕಾರದಲ್ಲಿ ಸುಮಾರು 80% ಸವರ್ಣೀಯರಿರುವಾಗ ನಮಗೆ ಸಹಕಾರ ಸಿಗತ್ತೆ. ಅಧಿಕಾರ ಇಲ್ಲದಿದ್ರೂ ಸಾಧನೆ ಮಾಡಬಹುದು. ನೀವು ಮಂಡಿಸಿದ ಹಿಂದೂ ಕೋಡ್ನ ಸಂಸತ್ ತಿರಸ್ಕರಿಸಿದಂತೆ? ಹೌದು. ರಾಜೀನಾಮೆಗೆ ಮುಖ್ಯ ಕಾರಣ ಅದೇ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ತಿಳಿಸಿ ಹೇಳ್ಬೋದಿತ್ತು. ಕೇಳಿಸ್ಕೊಳ್ಳೋ ಕಿವಿ ಇದ್ರೆ ಹೇಳಬಹುದು. ಕೇಳಲೇಬಾರ್ದು ಅಂತ ನಿರ್ಧಾರ ಮಾಡಿರೋ ಸಂಪ್ರದಾಯ ಕಿವಿಗಳಿಗೆ ಅವ್ರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳಲ್ಲ. ಹೋಗ್ಲಿ ಬಿಡಿ, ಇದನ್ನೇ ಯೋಚನೆ ಮಾಡ್ಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ನನ್ನ ಆರೋಗ್ಯಕ್ಕಿಂತ ಶೋಷಣೆಗೆ ಒಳಗಾಗಿರುವ ಸ್ತ್ರೀಯರ ಮತ್ತು ಅಸ್ಪೃಶ್ಯರ ಏಳಿಗೆ ಮುಖ್ಯ. ಹಿಂದೂ ಕೋಡ್ನಲ್ಲಿರೋ ವಿಷಯ ತಿಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಬಾಬಾಜಿ. ಹೇಳ್ತೀನಿ. ಜನ್ಮದಿಂದ ಬರೋ ಅಧಿಕಾರ ನಿರ್ಮೂಲನೆ, ಸ್ತ್ರೀಯರಿಗೆ ಅಧಿಕಾರ, ಆಸ್ತಿಯಲ್ಲಿ ಸ್ತ್ರೀಯರಿಗೆ ಪಾಲು, ವಿವಾಹ ವಿಚ್ಛೇದನ ಸೌಲಭ್ಯ, ಇವಿಷ್ಟು ಹಿಂದೂ ಕೋಡ್ನಲ್ಲಿರೋ ಮುಖ್ಯ ಅಂಶಗಳು. ಒಳ್ಳೆ ವಿಚಾರದ ಕೂಗನ್ನು ಒಪ್ಕೊಳ್ಳೋ ಜನ ಈ ಕಾಲದಲ್ಲಿ ಬಹಳ ಕಡಿಮೆ. ಇವತ್ತು ನನ್ನ ಜನರ ಕೂಗು ಯಾರ ಕಿವಿಗೂ ಕೇಳಿಸದೇ ಇರಬಹುದು. ಆದ್ರೆ ಒಂದಲ್ಲ ಒಂದಿನ ನನ್ನ ಜನರ ಕೂಗು ಇಡೀ ದೇಶದ ನಾನಾ ಮೂಲೆ ಮೂಲೆಗೂ ಕೇಳಿಸುತ್ತೆ. ಹೌದು ಬಾಬಾಜಿ, ನೀವು ಹೇಳ್ತಿರೋ ನಿಜ. ಆ ಕಾಲ ಬಂದೇ ಬರುತ್ತೆ. ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಬಾಬಾಜಿ, ಬೌದ್ಧ ಧರ್ಮನ ನೀವೇ ಅಷ್ಟೊಂದು ಇಷ್ಟಪಡ್ತೀರಿ? ಸವಿತಾ, ಬರೀ ನಾನು ಇಷ್ಟಪಡ್ತಿಲ್ಲ, ಬೌದ್ಧ ಧರ್ಮ ಸ್ವೀಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅದೇ ಯಾಕೆ ಅಂತ? ಬೌದ್ಧ ಧರ್ಮ ಕರುಣೆ, ಸಮಾನತೆಯನ್ನ ಸಾರುತ್ತೆ, ಮೂಢನಂಬಿಕೆ ನಾಶ ಮಾಡುತ್ತೆ, ಬುದ್ಧಿಗೆ ಪ್ರೇರಣೆ ನೀಡುತ್ತೆ. ಇದರಿಂದ ಸಮಾಜದ ಮೇಲೆ ಏನಾದ್ರೂ ಯಾವ ಕೆಟ್ಟ ಪರಿಣಾಮನೂ ಆಗಲ್ಲ. ನಾಡಿನ ಹಿತಕ್ಕೆ ಧಕ್ಕೆ ಬರದಾಗ ನೋಡ್ಕೋತೀನಿ ಅಂತ ನಾನು ಮಹಾತ್ಮ ಗಾಂಧೀಜಿಯವರಿಗೆ ವಾಗ್ದಾನ ಮಾಡಿದ್ದೆ. ಅದನ್ನ ನಾನು ಬೌದ್ಧ ಧರ್ಮ ಸ್ವೀಕಾರ ಮಾಡೋದ್ರ ಮೂಲಕ ಕಾರ್ಯರೂಪಕ್ಕೆ ತರ್ತೇನೆ. ಬೌದ್ಧ ಧರ್ಮ ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ. ನಾನು ಬೌದ್ಧ ಧರ್ಮದ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀನಿ. ನಿಮ್ ಜೊತೆ ನಾನು ಬೌದ್ಧ ಧರ್ಮನ ಸ್ವೀಕಾರ ಮಾಡ್ತೀನಿ. ಖಂಡಿತ. ವಿಜಯದಶಮಿ ದಿವಸ ಸ್ವೀಕಾರ ಮಾಡೋಣ. आज 14 अक्टूबर 1956 डॉक्टर बाबा साहेब अम्बेडकर और मई साहब सविताबाई अम्बेडकर ये बौद्ध धर्म की दीक्षा ग्रहण करते हैं। आप सब लोग बाद में उनसे अपने बौद्ध धर्म की दीक्षा लीजिए। नमो तस्स भगवतो अरहतो सम्मा सम्बुद्धस्स। बुद्धं शरणं गच्छामि, धम्मं शरणं गच्छामि, संघं शरणं गच्छामि। ನನ್ನಂತೆ ನೀವೆಲ್ಲ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀರಿ ಅಂತ ನಂಬಿಕೆ ನನಗಿದೆ. ಬೌದ್ಧ ಧರ್ಮದ 22 ಪ್ರತಿಜ್ಞೆಗಳನ್ನ ನನ್ನಂತೆ ನೀವು ಪಾಲಿಸ್ತೀರೋ ಅನ್ನೋ ವಿಶ್ವಾಸ ನನಗಿದೆ. ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ.
ಮೆಲ್ಗೆ ಮೆಲ್ಗೆ. ಹಾ ರತ್ತು, ಇವತ್ತು ನನಗೆ ಗೌತಮ ಬುದ್ಧನ ಚರಿತ್ರೆ ಓದ್ಬೇಕು ಅನ್ನಿಸ್ತಿದೆ. ಆ ಪುಸ್ತಕ ಕೊಡು. ಆಯ್ತು ಬಾಬಾಜಿ. ಬಾಬಾಜಿ, ರತ್ತು, ನಿನ್ನೆ ರಾತ್ರಿಯಿಂದ ನಿನ್ ಮನೆಗೆ ಹೋಗಿಲ್ಲ. ಈಗ ಹೋಗಿ ಮನೇಲಿದ್ದು ಬೆಳಗ್ಗೆ ಬಾ. ಆಯ್ತು ಬಾಬಾಜಿ. ಬಾಬಾಜಿ, ರಾತ್ರಿ ಜಾಸ್ತಿ ಹೊತ್ತು ಓದಿ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಮಾತ್ರೆ ತಗೊಂಡ್ ಮಲ್ಕೊಳ್ಳಿ. ಆಯ್ತು. ಸುಧಾಮ, ಅಮ್ಮಾಜಿ, ಬಾಬಾಜಿಗೆ ಮಾತ್ರೆ ಕೊಡು. ಆಯ್ತು ಅಮ್ಮಾಜಿ. ಬಾಬಾಜಿ, ಬಾಬಾಜಿ, ಮಾತ್ರೆ ತಗೊಳ್ಳಿ. ಆ ಪುಸ್ತಕ ಕೊಡು. ಬಾಬಾಜಿ, 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 ಅಮ್ಮಾಜಿ, ಏನಾಯ್ತು ಅಮ್ಮಾಜಿ? ಬಾಬಾಜಿ, ಬಾಬಾಜಿ, ಬಾಬಾಜಿ.
ಸಿಡಿದ ನೋವಿನ ಕೂಗೆ ಆಕಾಶದಾಗಲಾಕು ನಿಂತಾಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಾಕು ನಿಂತಾಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ ಬಾಳಿನಲ್ಲೇ ಕಂಡುಕೊಂಡೆ ಹೋರಾಟದ ದಾರಿಯ ಕರೆದು ತೋರಿಸಿದೆ ಮಹಾಮನೆಯ ಬಿರುಕನು ಜಾತಿಯನ್ನು ಹೂತು ಬಿಡಲು ಲಕ್ಷ ಲಕ್ಷ ಜನರನು ಕಟ್ಟಿ ಕ್ರಿಯಾರಂಗ ಕಿಳಿದ ಸ್ವಾಭಿಮಾನ ಸಮುದ್ರ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೇ ಮಳೆಯನ್ನೇಕೆ ತಾರಲಿಲ್ಲ ಮಿಂಚು ಮಾಯಾಶ್ಚಯೇ ಅಭಿಮಾನದ ನೇಗಿಯಿಂದ ಪಂಜರು ನೆಲವುತ್ತವನೇ ಪಾತಿ ಮಾಡಿ ನಾಟಿ ಹಕ್ಕಿ ಬೆಳೆಯ ಕಾಣದೋದವನೇ ಕಪ್ಪುಕ್ಕಿನ ಕೋಳಗಳನ್ನು ಕಡಿದು ಎಸೆದ ವಜ್ರವೇ ಲೋಕಕ್ಕೆ ಬೆಳಕಾದ ಮಹಾಬೌದ್ಧ ಭಿಕ್ಷುವೇ ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ ಛಲದ ಜೊತೆಗೆ ಬಲದ ಪಾಠ ಕಲುವವರು ಯಾರೋ ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಅನಿಚ್ಚಾವತ ಸಂಕಾರ ಉಪಾದವಯ ಧಮ್ಮಿನೋ उपजित्वा निरुज्जन्ति ते सम्भूपसमो सुखो नत्ति मे शरणम् अन्यं बुद्धो मे शरणं वरम् येन सज्जवज्जेन वोतु मे जयमङ्गलम् नत्ति मे शरणम् अन्यं धम्मो मे शरणं वरम् येन सज्जवज्जेन वोतु मे जयमङ्गलम् नत्ति मे शरणम् अन्यं सङ्घो मे शरणं
ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರರಾದ ಯಶವಂತರಾವ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ಮೀರಾತಾಯಿ ಅಂಬೇಡ್ಕರ್. ಡಾಕ್ಟರ್ ಬಾಬಾ ಸಾಹೇಬರ ಹೋರಾಟದ ಫಲವನ್ನು ಪಡೆದ ನಾವು ಅವರ ಋಣವನ್ನು ಹಿಂದಿರುಗಿಸಬೇಕಿದೆ. ಇದು ಕೇವಲ ನಮ್ಮ ಕರ್ತವ್ಯವಲ್ಲ, ಬದುಕಿನ ದೊಡ್ಡ ತತ್ವ. ಈ ಮಹಾತ್ಮರ ತತ್ವ ನಮ್ಮೆಲ್ಲರಿಗೂ ದಾರಿದೀಪವಾಗಲೆಂದು ಮೀರಾತಾಯಿಯವರು ರಾಷ್ಟ್ರದ ಜನತೆಗೆ ನೀಡುವ ಸಂದೇಶವಿದು. ದೇಶದ ಎಲ್ಲಾ ಹಳ್ಳಿ ಮತ್ತು ನಗರಗಳಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡುವ ಮೂಲಕ ಅವರ ನೆನಪು, ಆದರ್ಶ ಮತ್ತು ತತ್ವಗಳು ಹಚ್ಚ ಹಸಿರಾಗಿ ಉಳಿಯುವಂತಾಗಲಿ.